ನಾನು ಮನಗಿದ್ರೆ ನನ್ನ ಜೊತ್ತಲ್ಲಿ ಮನಗ್ತದ. ನಾನು ಏನಾರ ಊಟ ಗಿಟ ತಕೊಂಡ್ ಮೆಲ್ಲ ಎದ್ಬಿಟ್ಟು ಅದು ಊಟ ಗಿಟ ತಿಂದ್ಬಿಟ್ಟು ಪಾತ್ರ ಸದ್ದಿಲ್ದೆ ಮಡಗ್ಬಿಟ್ಟು ಬೇರೆ ನಿಂತ್ಕೋತದ. ಊಟ ತಿನ್ನಕ್ಕೆ ಅದು ನಾನ್ ತಕೊಂಡ್ ಹೋಗೋ ಊಟ ನನ್ಗೆ ಗೊತ್ತಿಲ್ಲದೆ ಅದು ತಿನ್ನೋದು. ನಿನ್ನೆ ಹೊಡಿತೀನಿ, ನೀನ್ ಯಾಕಂದ್ರೆ ನನ್ನ ಊಟ ನೀನ್ ಮಾಡ್ಕೊಂಡು ನನ್ನ ಊಟ ನೀನ್ ಮಾಡ್ಬಿಟ್ಟೆ ಅಂತ ಹೇಳಿದಾರೆ. ಇಲ್ಲೆಲ್ಲ ಅಂದ್ಬಿಟ್ಟು ಈಗ ಮಾಡ್ತದ, ತಲಾಡಿಸ್ತದ. ಇಲ್ಲ ನಾನ್ ಇನ್ ತಿನ್ನಲ್ಲ, ಇನ್ ಮಾಡಲ್ಲ ಅಂದ್ಬಿಟ್ಟು. ನೀನ್ ಯಾಗಲ್ತ ಈಗ ತಿನ್ನೋದು ಮಾಡೋದು ಅಂದ. ಎಲ್ಲೆಲ್ಲ ನಾನು ತಿನ್ನಲ್ಲ ಅಂದ್ಬಿಟ್ಟು ಹಾಗೆ ಸರಿ ನೀನ್ ತಿಂದಾಯ್ತಲ್ಲ ಆದ್ರೆ ತಲಾಡಿಸ್ತದ. ಹಗಲು ರಾತ್ರ ಯಾವ್ದು ನಮ್ಮ ಕಷ್ಟ ಸುಖಕ್ಕ ನಮ್ ಕುಟುಂಬಲ್ಲಿ ಏನಾರ ಒಂದ್ ಆದ್ರೆ ಕೂಡ ನಮ್ ಏನಕ್ಕೆ ಹೋಗಕ್ಕಾಗಲ್ಲ. ನಮ್ಮ ಮಗಳು ಒಬ್ಬ ಬೆಂಕಿ ಹಾಕ್ಬಿಟ್ಟ, ನಮ್ಮ ಅಳಿಯ ಸೀಮಣ್ಣ ಓದು ಬೆಂಕಿ ಇಡಿಸ್ಬಿಟ್ಟ ಇಲ್ಲಿ ಮಸನೂಡಿಲಿ. ಏನೋ ಕುಟುಂಬ ತಗಲಾರ ನಮ್ಗೇನ್ ಗೊತ್ತು. ಆಗ ನಾವ್ ಇಬ್ರು ಇಲ್ಲಿ ಆನೆ ಮರಿ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ. ಕೊಯಂಬತ್ತೂರು ತಕೊಂಡ್ ಹೋಗ್ಬಿಟ್ರು, ಏನು ಮಾಡಕ್ಕಾಗಲ್ಲ. ಆಗ ಅಲ್ಲೇ ತೀರಾಗ್ಬಿಟ್ಲು. ಆ ತೀರೋಗ್ಲಿಕ್ಕೆ ನಮ್ಗೆ ಇಬ್ರು ಹೋಗಕ ಸಿಕ್ಕಿನಿ. ಅದು ನಾವು ಸಾಕಿ ದೊಡ್ಡದು ಮಾಡಿ ಕೊಡೋಗೆ ನಮ್ಗ ಭಯಂಕರ ಫೀಲಿಂಗ್ ಆಗ್ಬಿಡ್ತವೆ. ಯಾರಂದ್ರೆ ಅದು ಸರಿ ತುಂಬಾ ಹಿಂಸದ, ನಮ್ಗೆ ಕಣ್ಣಲ್ಲಿ ನೀರೆಲ್ಲ ಬರ್ತವೆ. ಹತ್ತಿ ಬಿಟ್ಟಿ ಅದು ಏನ್ ಮಾಡ್ತಾನೆ ನಿಮ್ ನೋಡಿದಾಗ? ನಮ್ನೆ ನೋಡಾಗ ಏನ್ ಮಾಡಿಲ್ಲ. ಅವ್ರು ಕರ್ಕೊಂಡು ಹೋಗ ಕೂಡಿದ್ ನಮ್ಮನ್ನ ತಿರ್ತಿ ನೋಡ್ ಹೋಯ್ತದ, ಇನ್ನು ಬಂದಿಲ್ವಲ್ಲ ಇವ್ರು ತನ್ನ ನಮಗ್ ಕರ್ಕೊಂಡು ಹೋಗೋದು ಬರೋದು ಮಾಡೋದು ಅಂದ್ಬಿಟ್ಟು ನಾವು ಬಿಟ್ಟು ಬಂದು ಆನೆ ಹಾಲು ಕುಡಿಯಲ್ಲ, ಊಟ ತಿನ್ನಲ್ಲ. ಅವ್ರು ಕೊಟ್ರೆ ಕೂಡ ಊಟ ತಿನ್ನಲ್ಲ. ಇನ್ನೊಂದು ಮರಿ ನೋಡಿದ್ರೆ ಅದು ಅವ್ರನ್ನ ಬಿಟ್ಬಿಟ್ಟು ಹಾಲು ಕುಡಿಯಲ್ಲ. ಆಮೇಲೆ ಸ್ವಲ್ಪ ಜನ ನಾವು ಹೋಗಿನಿಲ್ಲ. ನಮ್ಗಿಲ್ಲಿ ನಾವು ಕುಡಿ ಊಟ ಇಲ್ಲ, ಯಾವುದಿಲ್ಲ. ನಾವು ಏನು ತಿಂತೀವೋ ಆಪಲ್ ಅಂದ್ರೆ ಸರಿ, ಆರೆಂಜ್ ಅಂದ್ರೆ ಸರಿ, ಬಿಸ್ಕಿಟ್ ಅಂದ್ರೆ ಸರಿ, ಏನಾರು ತಗೊಂಡು ಕೊಡ್ಬೇಕು. ಕೊಡಿದ್ರೆ ಅದು ನಮ್ ಸ್ವಲ್ಪ ಕೋಪ ಅನ್ಕೊಂಡು ನೋಡ್ತದ. ತಗೊಂಡೋಗಿ ಕೊಟ್ರೆ ತಲಾಡ್ಸ್ಕೊಂಡು ನಿಲ್ತದ. ಕೊಡದಿದ್ರೆ ಏನ್ ಕೊಟ್ಟಿಲ್ಲ ನನ್ಗೆ ಅಂದ್ಬಿಟ್ಟು ಸ್ವಲ್ಪ ದೂರ ಹೋಗ್ಬಿಟ್ಟು ನಿಂತ್ಬಿಟ್ಟು ಸ್ವಲ್ಪ ಬೇರ್ಗಡೆ. ಆಮೇಲೆ ಅವಾಗ ಕರೆದ್ರೆ ಸರಿ ಬತ್ತ ಇದಂತ ತಕೊಂಡ್ಬಂದಿದ್ದೀನಿ ಬಂತೀನಂದ್ರೆ ಬರ್ತದೆ. ಮಾನ್ಯ ವೀಕ್ಷಕರೇ, ಇವತ್ತು ನಾವು ತಮಿಳ್ನಾಡಲ್ಲಿದ್ದೇವೆ. ತಮಿಳ್ನಾಡಲ್ಲಿ ಇಷ್ಟೊತ್ತಿಗೆ ದೊಡ್ಡದೊಂದು ಘಟನೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ವಿಶ್ವವಿಖ್ಯಾತ ಅಂತ ಹೇಳಿದ್ರೆ ಭಾರತಕ್ಕೆ 2 ಆಸ್ಕರ್ ಬರುತ್ತೆ. ಒಂದು ನಾಟು ಅಂತ ಹೇಳಿ ಸಾಂಗಿಗೆ, ಇನ್ನೊಂದು ಆಸ್ಕರ್ ನಿಮ್ಗೆ ಗೊತ್ತಿರುತ್ತೆ, ತುಂಬಾ ತೆರೆ ಮೇರೆ. ಅದ್ರ ಬಗ್ಗೆ ಅಷ್ಟು ಪ್ರಚಾರ ಬರೋದೇ ಇಲ್ಲ. ಆಸ್ಕರ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ. ದಿ ಎಲಿಫೆಂಟ್ ವಿಶ್ವರಸ್ ಏನೊಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ. ವಿಶೇಷವಾಗಿ 2 ಆನೆಗಳನ್ನ ಇಟ್ಕೊಂಡು, ಒಂದು ರಘು ಮತ್ತೆ ಒಂದು ಅಮ್ಮು ಅಂತ ಹೇಳಿ 2 ಆನೆಗಳನ್ನ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ. ಆ ಡಾಕ್ಯುಮೆಂಟ್ರಿಯ ಮೂಲ ಹೀರೋಗಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಒಬ್ರು ನಮ್ಮ ಬೊಮ್ಮಣ್ಣವರು, ಇನ್ನೊಂದು ಅವರ ಹೆಂಡತಿಯಾದಂಥ ಬೆಳ್ಳಿಯವರು. ವಿಶೇಷವಾಗಿ ನೀವು ಅಲ್ಲಿ ಆ ಡಾಕ್ಯುಮೆಂಟ್ರಿಯಲ್ಲಿ ನೀವು ಕನ್ನಡ ಶಬ್ದ ಪ್ರಯೋಗಗಳನ್ನು ನೋಡಿರ್ತೀರ, ಕನ್ನಡದಲ್ಲಿ ಮಾತಾಡ್ತಿರ್ತಾರೆ. ನಿಮ್ಗೇನು ಅಂತ ಹೇಳಿದ್ರೆ ಅವರು ಕಾಡು ನಾಯಕರು. ಹೀಗಾಗಿ ಬೊಮ್ಮಣ್ಣವರು ಅಲ್ಲಿ ಆ ಡಾಕ್ಯುಮೆಂಟ್ರಿಯಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ. ಏನು ಡಾಕ್ಯುಮೆಂಟ್ರಿ ಅಂತ ಹೇಳ್ತಾ ಹೋದ್ರೆ ವಿಶೇಷ ಅಂತ ಹೇಳಿದ್ರೆ, ಏನು ಆಸ್ಕರ್ ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ, 2 ಆನೆಗಳಿರುತ್ತೆ. ಅದರಲ್ಲೊಂದು ಏನೊಂದು ಚಿಕ್ಕ ಆನೆ ಇರುತ್ತೆ. ಆ ಒಂದು ಚಿಕ್ಕ ಮರಿ ಇದ್ದಿದ್ದಂದ್ರೆ ಕರೆಂಟ್ ಶಾಕ್ ಹೊಡೆದು ಅದರ ತಾಯಿ ಸತ್ತು ಹೋಗಿರುತ್ತೆ. ಆನೆನ ತಂದು ಸಾಕ್ತಾರೆ, ಹೇಗೆ ಪಳಗಿಸ್ತಾರೆ. ಅದಕ್ಕಿಂತ ವಿಶೇಷವಾಗಿ ಅವ್ರ ಹೆಂಡತಿ ತುಂಬಾ ಕಾಳಜಿ ವಹಿಸ್ತಾರೆ. ಅದು ಅವರು ಅಡುಗೆ ಮಾಡೋದಿದ್ರೆ ಅದು ಅಡುಗೆಗೆ ಹೋಗ್ತಾ ಇರುತ್ತೆ, ಹಾಗೆ ಅವ್ರು ಬಟ್ಟೆ ಹೋಗಿದ್ರೆ ಬಟ್ಟೆಗೆ ಹೋಗ್ತಾ ಇರುತ್ತೆ. ಹಾಗೆ ಬೊಮ್ಮಣ್ಣವರು ಅದು ಜ್ವರ ಬಂದಾಗ ಅದನ್ನ ಮಲಗಿಸ್ತಾ ಇರ್ತಾರೆ. ಸೊ ಆನೆ ಮತ್ತೆ ಮನುಷ್ಯನ ಒಂದು ಏನು ಬಾಂಧವ್ಯ, ಒಂದು ಆನೆ ಅಂತ ಪ್ರಾಣಿ ಒಂದು ಮಗುವಾಗಿ ತಂದೆ ತಾಯಿ ಒಟ್ಟಿಗೆ ಹೇಗಿರುತ್ತೆ ಹಾಗೆ ಆನೆಗಳಿರ್ತವೆ. ಇದೇ ಕತ್ತಾರೆ. ಯಾಕಂದ್ರೆ ವಿಶೇಷವಾಗಿ ಮಗಳು ಸತ್ತಿರ್ತಾಳೆ, ಆ ಮಗಳ ಸಾವಿಗೆ ಹೋಗುದಿಲ್ಲ ಅವಳು ಅದನ್ನು ಸುಟ್ಕೊಂಡು ಸಾಯ್ತಾಳೆ. ಆ ಸಾವಿಗೆ ಹೋಗುದಿಲ್ಲ, ಆಸ್ಪತ್ರೆಗೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಆನೆ ನನ್ನಿಂದ ಬೇರ್ಪಡುತ್ತಂತ ಹೇಳಿ. ಅದು ತುಂಬಾ ಕರುಣಾಜನಕವಾಗಿದೆ. ಆ ಕಥೆಯನ್ನ ಅವರಿಂದಾನೇ ನೀವು ಅವ್ರ ಬಾಯಿಂದಾನೆ ಕೇಳಿ. ಕಥೆಯಲ್ಲಿ ಕತೆ ಅಂದ್ರೆ ಇದು ಕಾಡಿಂದ ಒಂದು ಆನೆ ನಾನು ಕಾಡಿಂದ ಹಿಡ್ಕೊಂಡು ಬಂದಿದ್ದು. ಬ್ಯಾಂಗ್ಳೂರ್ ಹೊಸೂರದೆಲ್ಲ ತೇನ್ಕನಿಕೋಟೆ ಆ ಊರಿನಲ್ಲಿ ಹಿಡಿದು ಮಡಗಿದ್ರು. ಹಿಡಿದು ಮಡಗ ಹೊತ್ತಿಗೆ ನಮ್ಮನ್ನ ಇಲ್ಲಿಂದ ಹೇಳಿ ಕಳ್ಸಿದ್ರು. ಇಲ್ಲಿಂದ ನಾನು ಹೋಗಿ ಅಲ್ಲಿ 1-1.5 ತಿಂಗಳು ನಾನು ಅಲ್ಲಿಗಿದ್ದು ಆ ಮರಿನ ಪೋಯಿ ನೋಡ್ಕೊಂಡು ಅಲ್ಲೇ ಸ್ವಲ್ಪ ದಿನ ಇದ್ದು ಬಿಟ್ಟು ಆಮೇಲೆ ಏನ್ ಹೇಳಿದ್ರು ಅಂದ್ರೆ ಆಫೀಸರ್ಗಳು, ಸರಿ ಇಲ್ಲಿ ನಿಮ್ಮಿಂದ ಮಡಗಬೇಡ, ಇಲ್ಲಿಂದ ನಿಮ್ಮ ಊರಿಗೆ ತಗೊಂಡು ಹೋಗಿಬಿಡಿ ಅಂತ ಹೇಳಿದ್ರು. ನಾನು ಅಲ್ಲಿ ಒಂದು ಗಾಡಿ ಕೊಟ್ರು, ಗಾಡಿಯಿಂದ ತಕೊಂಡ್ಬಂದು ನಾನು ಇಲ್ಲಿಗೆ ತಕೊಂಡ್ಬಂದಿ ನಮ್ಮ ಮುದುಮಲೆ ಟೈಗರ್ ರಿಸರ್ವ್ಗೆ. ಅದು ಏರೋದ್ರಂತ 2-3 ತಿಂಗಳು ಇರ್ಬೋದು. ಅಮ್ಮ ಬಂದು ಕರೆಂಟ್ ಸಾಕು ಸೆತ್ತಾಗ್ಬಿಡ್ತು ಡೆಗ್ನಿಕೋಟೆಯಿಂದ ಅಯ್ಯೂರ್ ಗೆಸ್ಟ್ ಹೌಸ್ ಅಂತಾರ. ಗೆಸ್ಟ್ ಹೌಸ್ ಒಳಗೆ ಅವ್ರು ಹಿಡಿದು ಮಡಗಿದ್ರು. ಊರೊಳಗೆ ಬರಗೆ ಏನಾಯ್ತು, ಈ ನಮ್ಮ ಹಸುಗಳದೆಲ್ಲ ಆ ದನಗಳು ಓಡೋದು ಒಟ್ಲೆ ಇದು ಬಂದ್ಬಿಡ್ತು. ಆಮೇಲೆ ಇವ್ರು ಸ್ವಲ್ಪ ಟ್ರೈ ಮಾಡ್ಬಿಟ್ಟು ಏನ್ ಮಾಡ್ತಾರ, ಇಲ್ಲಿ ಹೋಗೋದಿಲ್ಲ, ಕಾಡ್ ಒಳಗೆ ಹೋಗಲ್ಲ, ಏನ್ ಮಾಡಾವ್ ಎತ್ತಲ್ ಮಾಡ್ಬಂದ್ರೆ ಎಲ್ಲ ಕಾಡೊಳಗೆಲ್ಲ ತಕೊಂಡೋಗಿ ಬಿಟ್ಟು ನೋಡಿದ್ರಿ. ಎಲ್ಲೂ ಈ ಆನೆಗಳು ಯಾವ ಆನೆಲ್ಲ ಸೇರ್ಸಿನಿಲ್ಲ. ಅವತ್ತು ಏನ್ ಮಾಡ್ತಾರ, ಸರಿ
ಇನ್ ಇಲ್ಲಿ ಮಡಕ್ಕಾಗಲ್ಲ ಇಲ್ಲಿ ಎಲ್ಲಿ ಆನೆ ಸಾಕ್ತಾರ ಅಲ್ಲಿ ಕೊಡೋಮ್ಮ ಅಂತ ಹೇಳ್ಬಿಟ್ಟು ತಕೊಂಬಂದ್ ಮಡಿಗಿ ಆಮೇಲೆ ಇಲ್ಲಿಂದ ನಾವು ಹೋಗಿ ಅಲ್ಲಿಂದ ತಕೊಂಬಂದು ಇಲ್ಲಿ ಬಂದು ಕೇಳೋ ಹೊತ್ತಿಗೆ ಏನ್ ಹೇಳಿದ್ರು, ನಮ್ಗೆ ಇಷ್ಟ ಇಲ್ಲ, ನೀವೇ ಇದು ಮಾಡಿ ಸರಿ ಅಂದ್ಬಿಟ್ಟು ಏನ್ ಮಾಡವ. ಆಮೇಲೆ ನಾನು ಒಬ್ಬನ ಕೈಲಿ ನೋಡಕ್ ಆಗಲ್ಲ. ಆಮೇಲೆ ಸರಿ ನಮ್ಮ ಹೆಡ್ತಿನೇ ಕರ್ಕೊಂಡು ನಾನು ಬಂದಿ. ಹೆಡ್ತಿನೇ ಕರ್ಕೊಂಡು ಹೋಗಿ ನಮ್ಮ ಫಾರೆಸ್ಟ್ ಅವರ್ ರೇಂಜರ್ ಅವ್ರಿಗೆ ಎಲ್ಲ ಮಾತಾಡ್ಬಿಟ್ಟು ಸರಿ ನಾವು ಇಬ್ಬರೇ ನೋಡ್ತೀವಿ, ಯಾರು ಹೇಳಿದ್ರೆ ಯಾರು ಮಾಡಲ್ಲ. ಅಷ್ಟು ದೂರ ನಾನು ತಕೊಂಬಂದಿರ. ನಾನು ಆ ಆನೆ ಮರಿ ಫುಲ್ ತುಂಬಾ ಡ್ಯಾಮೇಜ್ ಆಗಿತ್ತು. ಈಗ ಊರೊಳಗೆ ಬಂದ್ಬಿಡ್ತು, ನಾಯಿ ಎಲ್ಲ ಕಡ್ದು ಬಾಲೆಲ್ಲ ಕಟ್ಟಾಗಿ ಫುಲ್ ಡ್ಯಾಮೇಜ್ ಆಗ್ಬಿಡ್ತು. ಹುಳು ಹಾಕಿತ್ತು, ಇಲ್ಲಿ ಒಳಗಡೆಲ್ಲ ಹುಳು ಆಗಿತ್ತು. ಆಮೇಲೆ ಸರಿ ಏನ್ ಮಾಡೋದಲ್ಲ, ಎಲ್ಲಿ ಮಡ್ಕಕ್ಕಾಗಲ್ಲ ಸರ್, ನಾನು ಈಗ ತಕೊಂಡು ಹೋಗ್ತೀನಿ, ಇಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡಕ್ಕಾಗಲ್ಲ, ನಮ್ ಜಾಗದಿಂದಲೇ ಅಲ್ಲಿ ಎಲ್ಲ ಡಾಕ್ಟರ್ ಅವರು ಇವರು ಎಲ್ಲ ನಮ್ಗೆ ಸ್ವಲ್ಪ ಆಳು ಗೊತ್ತಿರೋರು ಇದ್ದಾರೆ ಅಂದ್ಬಿಟ್ಟು ನಾ ತಕೊಂಬಂದಿ. ಆನೆ ತಂದದು ಈಗ 6 ವರ್ಷ ಆಯ್ತು. ಅದು ಆನೆ ತಕೊಂಬಂದು ಫುಲ್ ಡ್ಯಾಮೇಜ್ ಆಗಿಬಿಡ್ತು. ಸರಿ ನಮ್ಮ ಪಾರ್ಸ್ನವರ್ ಅವರು ಇವರೆಲ್ಲ ನಮ್ ಬಿಸಿನೀರ್ ಹಾಕಿ ಜಿನೋ ಟ್ರೀಟ್ಮೆಂಟ್ ಮಾಡೋದು, ತೊಳಿಯೋದು ಎಲ್ಲ ಕೆಲಸ ನಮ್ದೇ. ಒಂದ್ ಆನೆ ಮರಿಲಿ ಅದು ಸ್ವಲ್ಪ ಇದೆಲ್ಲ ಆಗ್ಬಿಟ್ಟು ಸ್ವಲ್ಪ ಸಣ್ಣಗಾಯ್ತು. ಸಣ್ಣಗಾಯಾಗಿ ಬರಾಗ ಹೊತ್ತಿಗೆ ಈಗೆಲ್ಲ ಮಾಡ್ದು. ಆಮೇಲೆ ಸರಿ ಏನ್ ಮಾಡೋ ಅಂದ್ಬಿಟ್ಟು ಹಾಗೆ ನಾವ್ ಸ್ವಲ್ಪ ಜನ ಇದ್ದು. ಆನೆಗೆ ಅಲ್ಲಿ ಬರೋ ಹೊತ್ತಿಗೆ ಏನ್ ಹೆಸರಿಟ್ಟಿಲ್ಲ. ಒಂದು ಚೀಫ್ ಕನ್ಸಲ್ಟರ್ ಇದ್ರು, ಅವ್ರ ಹೆಸರು ಇದಕ್ಕೆ ರಘು ಅಂತ ಮೊಡ್ಗ. ಒಂದು ಸರಿ ನಿಮ್ ಗೌರ್ಮೆಂಟ್ಲ ಆನೆ ಗೌರ್ಮೆಂಟ್ಲ ರಘು ಅಂತಾಳಿ ಆನೆ ಮರಿಗೆ ಹೆಸರು ಮಾಡಿಬಿಟ್ರು. ಸರಿ ಆ ರಘು ಅಂತ ಹೆಸರು ಈಗ ಇಟ್ಕೊಂಡು ಆಮೇಲೆ ಸರಿ ಏನ್ ಮಾಡೋ ಅಂದಲ್ಲ, ಈ ಆನೆಗೆಲ್ಲ ನಮ್ಮ ಟ್ರೀಟ್ಮೆಂಟ್ ಮಾಡೋದು ಡಾಕ್ಟರ್ ಅವರು ಇವರೆಲ್ಲ ಯಾವಾಗಲೂ ಹೋಟ್ಲಾಗ ದಿನೋ ಟ್ರೀಟ್ಮೆಂಟ್. ಆಗಲ್ಲ ಮಾರಿ ಸಂದಾಗ ಬಂತು. ಸಂದಾಗಿ ಬರೋ ಹೊತ್ತಿಗೆ ಈಗೆಲ್ಲ ಆಯ್ತು. ನನ್ಗೆ ಫುಲ್ ತೊಂದ್ರಿ. ನಮ್ ಎಲ್ಲಿಕ್ ಹೋಗಲ್ಲ, ಹೋಗಕ್ಕಾಗಲ್ಲ, ಯಾನ ಮರಿ ಬಿಟ್ಟು ಹೋಗಕ್ಕಾಗಲ್ಲವಲ್ಲ. ನಮ್ ಹಿಂದಿರೇ ಇರ್ಬೇಕು. ಇನ್ನ ನಾವು ಎಲ್ಲಿಕ್ ಹೋಗಕ್ಕಾಗಲ್ಲ. ಏನ್ ನಮ್ ಮನೆ ಕಷ್ಟ ಏನ್ ಕಷ್ಟ ಇದ್ದಾರೆ ಸರಿ, ನಮ್ ಮಕ್ಳ ತರ ನಮ್ ಮಕ್ಳು ಹೇಗಿದ್ರು ಹಾಗೆ ನಮ್ ಮಕ್ಳು ಬಿಟ್ಬಿಟ್ಟು ಹೋಗಕ್ಕಾಗಲ್ಲ. ಹಾಗೆ ನಮ್ಮ ಮಕ್ಳ ತರ ಸಾಕಿ ದೊಡ್ಡದು ಮಾಡಿ ಆಗ ಹೊತ್ತಿಗೆ ಆಮೇಲೆ ಒಂದ್ ಆನೆ ಮರಿ ತಕೊಂಡ್ಬಂದಿರು. ನಾವು ಎಲ್ಲ ಕರ್ಕೊಂಡು ಹೋಗ್ತೀವಿ, ಒಳಗೆ ತಕೊಂಡ್ ಹೋಗ್ತೀವಿ, ನೀರ್ ಮೀಸ್ತೀವಿ. ನಾನ್ ಮನಗಿದ್ರೆ ನನ್ನ ಜೊತೆಲಿ ಮನಗ್ತದ. ನಾನು ಏನಾರ ಊಟ ಗಿಟ ತಕೊಂಡ್ ಮೆಲ್ಲ ಎದ್ಬಿಟ್ಟು ಅದು ಊಟ ಗಿಟ ತಿಂದ್ಬಿಟ್ಟು ಪಾತ್ರ ಸದ್ದಿಲ್ದೆ ಮಡಗ್ಬಿಟ್ಟು ಬೇರೆ ನಿಂತ್ಕೋತದ. ಊಟ ತಿನ್ನಕ್ಕೆ ಅದು ನಾನ್ ತಕೊಂಡ್ ಹೋಗೋ ಊಟ ನನ್ಗೆ ಗೊತ್ತಿಲ್ಲದೆ ಅದು ತಿನ್ನೋದು. ನಾನು ಮನಗಿರೋ ಹೊತ್ತಿಲಿ ಆನೆ ಮರಿ ಇಲ್ಲಿ ಊಟದ ಇಲ್ಲಿ ಯಾಗಲು ತಿನ್ನೋದು ಗೊತ್ತಲ್ವಾ, ನಾನೇ ತಿನ್ನೋ ಹೊತ್ತಿಗೆ ಅದಕ್ಕೆ ಸ್ವಲ್ಪ ಕೊಡ್ತೀನಿ. ಅನ್ನ ಸಾರು ನಾನು ತಗೊಂಡ್ ಹೋಗ್ತೀನಿ, ಎಲ್ಲ ಮಿಕ್ಸಡ್ ಮಾಡಿ ತಗೊಂಡ್ ಹೋಗ್ತೀನಿ. ಬಿಸಿಲು ಕಾಲ ಅಲ್ವಾ, ಇದು ಮರಿ ಒಳ್ಳೆ ತಗೊಂಡ್ ಹೋಗ್ಬಿಟ್ಟು ನಾನೆಲ್ಲಾರು ಒಂದು ಮರ ಗೆಡ್ಡೆ ನೋಡಿ ಅಲ್ಲಿ ಮನಗ್ತೀನಿ. ಆ ಊಟ ಗಿಟ್ಟಲ್ಲ ಅಲ್ಲಿ ಇರ್ತದ. ನಾನ್ ಮನಗ್ ಬಿಟ್ರೆ ಮೊಳ್ಳಾಗಿ ಬತ್ತದ, ತಡಿಕಿಬಿಟ್ಟು ತಡಿಕೆ ಬತ್ತದ. ಊಟ ಇದ್ರೆ ಊಟ ತಿಂದ್ಬಿಟ್ಟು ಪಾತ್ರ ಎಷ್ಟಾಕ್ಬಿಟ್ಟು ಹೋಗ್ತದ. ನಾನು ಏನಾರು ಬೈದರೆ ಓಡ್ಬಿಡ್ತದ. ನಿನ್ನ ಓಡಿಯೆಲ್ಲ ಮಾಡಲ್ಲ ಅಂದ್ರೆ ನನ್ನ ಹತ್ರ ಬಂದು ನಿನ್ನೆ ಹೊಡಿತೀನಿ, ನೀನ್ ಯಾಕಂದ್ರೆ ನಾನು ಊಟ ನೀನ್ ಮಾಡ್ಕೊಂಡು ನನ್ನ ಜೋಟ ನೀನ್ ಮಾಡ್ಬಿಟ್ಟಿ ಅಂತ ಹೇಳಿದಾರೆ. ಇಲ್ಲ ಅಂದ್ಬಿಟ್ಟು ಈಗ ಮಾಡ್ತದ, ತಲಾಡಿಸ್ತದ. ಇಲ್ಲ ನಾನ್ ಇನ್ ತಿನ್ನಲ್ಲ, ಇನ್ ಮಾಡಲ್ಲ ಅಂದ್ಬಿಟ್ಟು ನೀನ್ ಯಾಗಲ್ತ ಈಗ ತಿನ್ನೋದು ಮಾಡೋದು ಅಂದ. ಇಲ್ಲ ನಾನ್ ತಿನ್ನಲ್ಲ ಅಂದ್ಬಿಟ್ಟು ಹಾಗೆ ಸರಿ ನೀನ್ ತಿಂದಾಯ್ತಲ್ಲ ಆದ್ರೆ ತಲಾಡಿಸ್ತದ. ಸರಿ ಹೋಗಮ್ಮಂದ್ರೆ ತಲಾಡಿಸ್ತದ. ಸರಿ ಹಾಗೆ ಕರ್ಕೊಂಡ್ ಬಂದು ಹಳ್ಳಲ್ಲಿ ನೀರು ಎಲ್ಲ ಮೀಸ್ಕೊಂಡು ಕ್ಯಾಂಬ್ ಕರ್ಕೊಂಡ್ ಬರ್ತೀವಿ. ಕ್ಯಾಂಬ್ ಕರ್ಕೊಂಡ್ ಬಂದು ಅದಕ್ಕೆ ಊಟ ಏನಿದ್ದದೋ ಆ ಊಟ ಕೊಡ್ತೀವಿ. ಅಲ್ಲ ಆ ಹೊತ್ತಿಲಿ ಕರ್ಕೊಂಡ್ ಬರೋವೆಲ್ಲ ಫೀಡಿಂಗ್ ಎಲ್ಲ ಒಂದು ಊಟ ಇಲ್ಲ, ಹಾಲು ಲ್ಯಾಕ್ಟೋಜ್ ಅಂತ ಕೊಡೋದು. ಆವಾಗ ಕರ್ಕೊಂಡ್ ಬರೋ ಟೈಮಲ್ಲಿ ಅದು 3 ವಯಸ್ಸಿಂದ 2.5 ವಯಸ್ಸು ಗಂಟ ಹಾಲು ಕೊಡ್ತೀವಿ. ಲ್ಯಾಕ್ಟೋಜನ್ ಕೊಡ್ತೀವಿ, ಗ್ಲುಕೋಸ್ ಕೊಡ್ತೀವಿ, ಟಾನಿಕ್ ಕೊಡ್ತೀವಿ, ಎಲ್ಲ ಕೊಡ್ತಿದ್ರು. ಆಗ ಕೊಡೋ ಹೊತ್ತಿಗೆ ಹಾಲು ಟೈಮ್ ಕೊಡ್ಬೇಕು. ಕೊಡದಿದ್ರೆ ಕ್ರಿಸ್ತದ, ನನ್ ಗೊಟ್ಟಸ್ತಾರೆ ಅದ್ ಬಂದ್ಬಿಡ್ತದ. ಆಮೇಲೆ ಹಾಲು ಕೊಟ್ರೆ ಸ್ವಲ್ಪ ಕುಡಿದ್ಬಿಟ್ಟು ಸ್ವಲ್ಪ ಮನಗ್ ಬಿಡ್ತದ ನನ್ ಜೊತೆಲೆ. ಆಮೇಲೆ ಮನಗ್ಬಿಟ್ಟು ಎದ್ದು ಬರ್ರೆ ಸರಿ. ಇನ್ನ ಹಾಲು ಕೊಡ್ಬೇಕಲ್ಲ, ಹಾಲು ಬೇಕಂದ್ರೆ ತಲೆ ಆಡಿಸ್ತದ. ರಾತ್ರಿ ಆಗಲ್ಲ ಹಾಲು ಕೊಟ್ಟೇ ಇರ್ಬೇಕು. ಆ ವಯಸ್ಸು ಬರಗಂಟ 1.5 ವಯಸ್ಸು ಗಂಟ ಫುಲ್ ಹಾಲು ಕೊಡ್ಬೇಕು ಅದ್ಗೆ. ಆಮೇಲೆ ಅದ ಸ್ವಲ್ಪ ಊಟ ಕೊಡ್ತಾರ. ಸ್ವಲ್ಪ ವಯಸ್ಸಾಗಿ ಬರಂತೆ ಹಾಲು ಎಲ್ಲ ಕಟ್ ಮಾಡ್ಬಿಡ್ತಾರ ಅವರು. ಊಟ ರಾಗಿ ಮುದ್ದೆ, ಹುಳ್ಳಿಕಾಳು, ಅನ್ನ, ಆಮೇಲೆ ಉಪ್ಪು, ತೆಂಗಿನಕಾಯಿ, ಬೆಲ್ಲ, ಕಬ್ಬು ಎಲ್ಲ ಕೊಡ್ತಾರ. ನಾನು ಆನೆ ಮೇಸೋದು, ಆನೆ ತೊಳೆಯೋದು, ನಾವು ಸ್ವಲ್ಪ ಟ್ರೈನಿಂಗ್ ಕೊಡೋದು ಎಲ್ಲ ಹಾಗೆ ನಾನ್ ಮಾಡ್ಕೊಂಡಿದ್ದಿ. ಈಗ ನಿಮ್ಮ ಹೆಸರು ಬೊಮ್ಮಣ್ಣ, ನಿಮ್ ಮನೆಯವ್ರ ಹೆಸರೇನು? ಬೆಳ್ಳಿ. ಈಗ ಬೆಳ್ಳಿ ಅಮ್ಮ ಏನ್ ಮಾಡ್ತಿದ್ರು? ಈಗ ನಮ್ಮಿಬ್ರು ಆನೆ ಮರಿ ನೋಡೋದು. ಒಂದಾಳ್ದಿಲ್ಲ ಒಂದಾಳ್ ನೋಡ್ಬೇಕು. ಇಬ್ರು ಒಂದ್ ಹೋಟ್ಲಾಗಿ ಹೋಗಕ್ ಆಗಲ್ಲ. ಸರಿಯಮ್ಮ ನೀನ್ ಇಲ್ಲಿರುಮ್ಮ, ನಾನು ಎಲ್ಲಿ ಸ್ವಲ್ಪ ಹಾಸ್ಪಿಟಲ್ಗೆ ಎಲ್ಲಿ ಹೋಗಿ ಬಂದ್ ಅಂದ್ರೆ ನಮ್ಮ ಮನೇಲಿ ಹೇಳಿಬಿಟ್ಟು ಅಲ್ಲಿ ನಿಲ್ಸಿಬಿಟ್ಟು ಇದ್ ಮಾರಿ ಹಾಲು ಕೊಡ್ಬೇಕು ಎಲ್ಲ ನೀನ್ ಮಾಡ್ಬೇಕಂದ್ರಲ್ಲಿ ನಾನು ಹೋಗ್ಬಿಟ್ಟು ಜಲ್ದಿ ಬಂದ್ಬಿಡ್ತೀನಿ. ಅಲ್ಲಿ ಟೈಮ್ ಮಾಡಲ್ಲ. ಅಮ್ಗಂಟ ಹಾಲು ಗೀಲೆಲ್ಲ ಕೊಟ್ಟು ಅಲ್ಲೇ ಇರ್ತಾರ. ಹಗಲ್ ರಾತ್ರಿ ಅಲ್ಲೇ ಇರ್ಬೇಕು, ಎಲ್ಲಿಗೆ ಹೋಗಕ್ಕಾಗಲ್ಲ.
ನನ್ ಮಕ್ಳ ತರ ಮಕ್ಳು ಸ್ವಲ್ಪ ಎಲ್ಲ ಓದಾಡ್ಕೊಂಡು ಬಿಟ್ಬಿಡ್ಬೋದು, ಅವ್ರೆಲ್ಲ ಓಡಾಡ್ತಾರೆ ಈಗ ಬರ್ತಾರ. ಇದು ಆಗಲ್ಲ, ನಮ್ಮ ಜೊತೆಲೇ ಇರ್ಬೇಕು ಹಗಲ ರಾತ್ರ. ಯಾವ್ದೊಂದು ನಮ್ಮ ಕಷ್ಟ ಸುಖಕ ನಮ್ ಕುಟುಂಬಲ್ಲಿ ಏನಾರ ಒಂದ್ ಆದ್ರ ಕೂಡ ನಮ್ ಏನಕ್ಕೆ ಹೋಗಕ್ಕಾಗಲ್ಲ. ನಮ್ಮ ಮಗಳು ಒಬ್ಬ ಬೆಂಕಿ ಹಾಕ್ಬಿಟ್ಟ, ನಮ್ಮ ಅಳಿಯ ಸೀಮಣ್ಣ ಓದು ಬೆಂಕಿ ಇಡಿಸ್ಬಿಟ್ಟ ಇಲ್ಲಿ ಮಸನೂಡಿಲಿ. ಏನೋ ಕುಟುಂಬ ತಗಲ್ಲ ನಮ್ಗೇನ್ ಗೊತ್ತು. ಆಗ ನಾವ್ ಇಬ್ರು ಇಲ್ಲಿ ಆನೆ ಮರಿ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ. ಕೊಯಂಬತ್ತೂರ್ ತಕೊಂಡ್ ಹೋಗ್ಬಿಟ್ರು, ಏನು ಮಾಡಕ್ಕಾಗಲ್ಲ. ಆಗ ಅಲ್ಲೇ ತೀರಾಗ್ಬಿಟ್ಲು. ಆ ತೀರಾಗೋಲ್ಗ ನಮ್ಗೆ ಇಬ್ರು ಹೋಗಕ ಸಿಕ್ಕಿನಿಲ್ಲ. ಏನ್ ಮಾಡಕ್ಕಾಯ್ತದ, ಏನು ಮಾಡಕ್ಕಾಗಲ್ಲ. ಸರಿ, ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಇಲ್ಲಿ ತಕೊಂಡ್ ಬಂದಿರು. ಇಲ್ಲಿ ಕೂಡಿ ನಮ್ಮ ಕಾರ್ಯ ಮಾಡಕ ನಮ್ಗೆ ಹೋಗಕ್ ಸಿಕ್ಕಿನಿಲ್ಲ. ಇಲ್ಲೇ ನಾವು ಆ ಕಡೆ ಆನೆ ಮರಿ ಬಿಟ್ಕೊಂಡು ಅಲ್ಲೇ ಇರೋದು. ಸಿಕ್ಕ ಮರಿ ನಮ್ಮ ಇಲ್ಲಿ ತರಕ್ಕಾಗಲ್ಲ, ನಾವು ಬರಕ್ಕಾಗಲ್ಲ. ಬಂದ್ರೆ ಕೊಡಿ ಅದಕ್ಕೆ ಸ್ವಲ್ಪ ಜನ ನಮ್ಮ ಬೇರೆ ಇರ್ಬೇಕು. ಅದಕ್ಕೆಲ್ಲ ಯಾವ್ದು ಇದು ಮುಟ್ಟಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ. ನಮ್ಗೆ ತೀರ್ಬೇಕಲ್ಲ. ಈ ಕಾರ್ಯ ತೀರದೇ ನಮ್ಗೆ ಯಾವ್ದು ನಮ್ಮ ಅದೊಂದು ಆನಂದ ಕೂಡ ನಮ್ಗೆ ಗಣಪತಿ. ಅದು ನಮ್ಗೊಂದು ದೇವ್ರು. ನಮ್ಗೆ ಗಂಜಿ ಕೊಡೋದು ಯಾರು ದೇವ್ರಿಗೆ ನಮ್ಗೆ ಕೊಡ್ತಾನ. ಆ ದೇವ್ರಿಗೆ ನಮ್ ಮೋಸ ಮಾಡಬಾರ್ದು. ಯಾರು ಹೋಗಿಲ್ಲ, ನಾನು ಹೋಗಿಲ್ಲ, ನನ್ನ ಹೆಂಡತಿ ಹೋಗಿಲ್ಲ. ಎಲ್ಲ ಬೇಜಾರ್ತ, ನಮ್ಗೆ ಹೋಗಕ್ಕಾಗಲ್ವಲ್ಲ, ಏನ್ ಮಾಡಕ್ಕಾಯ್ತದ. ಸರಿ, ಎಲ್ಲ ನಾವ್ ಹೇಳ್ತೀವಿ ನಾವ್ ಬರಕ್ಕಾಗಲ್ಲ, ನೀವೆಲ್ಲ ಇದೆ ಮಾಡ್ಬಿಡಿ ಅಂದ್ಬಿಟ್ಟು ನಾವು ಅವರೇ ಎಲ್ಲ ಮಾಡ್ಬಿಡ್ರು. ನನ್ ದೊಡ್ಡ ಮಗ ಅವ್ರ ತಂಗಿದಿರು ಎಲ್ಲ ಅವ್ರ ಕುಟುಂಬದಲ್ಲೇ ಇದು ಮಾಡ್ಬಿಟ್ರು. ನಾವಿಬ್ರು ಯಾರು ಸಹ ಹೋಗಕ್ಕಾಗಲ್ಲ. ನಾವ್ ಹೇಳ್ತೀವಿ ನಿನ್ನ ತಕೊಂಡ್ಬಂದು ನಮ್ಗೆ ಈ ಮಾರೆಲ್ಲ ಕಷ್ಟ ಕೊಡ್ತದಲ್ಲ, ದುಃಖ ಕೊಡ್ತದಲ್ಲ ಅಂತ ಹೇಳಿದ್ರೆ ಅದು ಏನೋ ಅದಕ್ಕೆ ಸಿಕ್ಕ ಮರಿ ಅಲ್ಲ, ತಲಾಡಿಸ್ತದ ಹೋಯ್ತದ ಅಷ್ಟೇ. ತಲಾಡಿಸ್ತದ ಹೋಯ್ತದ ಅಷ್ಟೇ. ಒಂದ್ ಹಾಗೆ ಒಂದ್ ವಯಸ್ಸು ಒಂದೂವರೆ ವಯಸ್ಸು ಹಾಗೆ ಇದ್ದು, ಹಾಗೆ ಈಗ ದೊಡ್ಡ ಮರಿ ಆಯ್ತು. ಮನೆಯವ್ರು ಅಳ್ಳಿಲ್ವಾ ನಿಮ್ ಮಗಳು ಸತ್ತಾಗ? ಹತ್ತಿದ್ರು, ನಾನು ಹತ್ತಿದ್ದಿ. ಹೋಗ ಟೈಮ್ ಇಲ್ವಲ್ಲ, ಯಾನ ಮರಿ ಇದು ನಮ್ ಕೈಲಿ ಸಿಕ್ಬಿಟ್ಟದಲ್ಲ, ಎಲ್ಲಿಕ್ ಹೋಗಕ್ಕಾಗಲ್ಲ. ನಾನು ಹೇಳಿದೆ, ಏನ್ ಅಳು ಬೇಡ, ಕರ್ಸು ಬೇಡ, ಏನದ ಆಗದ ಆಯ್ತು. ಮರ್ಗಳನ್ನ ದೊಡ್ಡದು ಮಾಡಿ ಅವ್ರ ಹತ್ರ ಕೊಡೋ ಗಂಟ ನಮ್ಗೆ ಸ್ವಲ್ಪ ಇರ್ಬೇಕು ಅಂತ ಹೇಳ್ದಿ. ಸರಿ, ಏನ್ ಮಾಡಮ್ಮ, ಗೌರ್ಮೆಂಟ್ ಕೆಲಸ ಏನ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಹಾಗೆ ಇದ್ದು ಏನ್ ಮಾಡಮ್. ನಾನು ಹೇಗೆ ಅಟ್ಯಾಚ್ಮೆಂಟ್ ತರ ಅದು ನಮ್ಗೆ ಅಟ್ಯಾಚ್ಮೆಂಟ್ ಕೊಡ್ತದೆ. ನಾವು ನಮ್ಮ ಮಕ್ಳ ತರ. ಈಗ ನಾನು ಒಂದ್ ಏಟ್ ಹೊಡೆದ್ರೆ ಕುಡಿ ಸ್ವಲ್ಪ ಕೋಪ ಆಗ್ಬಿಟ್ಟು ಬೇರೆ ನಿಂತ್ಕತ್ತದ, ಹಾಲು ಕುಡಿಯಲ್ಲ. ನಿನ್ಗೆ ಹಾಲು ಕೊಡಲ್ಲ, ನೀನ್ ಹೋಗಂದ್ರೆ ಬೇರೆ ನಿಂತ್ಕತ್ತದ, ಬರಲ್ಲ. ಸರಿ, ನಾನು ಇಲ್ಲಿ ನಿನ್ನೆ ಹೊಡಿಯಲ್ಲ, ಬಾ ನಿನ್ಗೆ ಎಲ್ಲ ಊಟ ಗೀಟ ಎಲ್ಲ ನಾನು ಕೊಡ್ತೀನಿ, ಬಾ ನಾನು ಊಟ ಮಾಡಿದ್ದೀನಿ ಬಾ ಅಂದ್ರೆ ಮೆಲ್ಲ ಈಗ ಬತ್ತಾವ. ಬಂದ್ಬಿಟ್ಟು ಆಮೇಲೆ ಬಾಯಿಲ್ ಅದು ಮಾಡ್ತದ ಹಾಲ್ಗೆ. ಆಗ ಹಾಲು ಕೊಡ್ಬೇಕು. ಹಾಲು ಕೊಟ್ರೆ ಸಂದ ಕುಡ್ಕೊಂಡು ಮನಗ್ ಬಿಡ್ತದೆ. ಹೋಗಿ ಮನಗ್ದರೆ ಸ್ವಲ್ಪ ನೇರ ಫುಲ್ಲ ಮನಗ್ತಾರೆ. ಆಮೇಲೆ ಸರಿ ನಿನ್ ಮನಗ್ ಅಂದ್ಬಿಟ್ಟು ನಾನು ಒಂದ್ ಸೈಡ್ ಮನಗ್ದರೆ ಅದೊಂದ್ ಸೈಡ್ ಮನಗ್ಬೇಕು. ಇಲ್ಲದ್ರೆ ನಮ್ಮನ್ನ ಬಂದು ಬಟ್ಟೆ ಎಲ್ಲ ಹೇಳ್ಕೊತದ. ಈಗ ನಾನು ಮನಗಿದ್ರೆ ಹೇಳ್ಸಕ ಹಾಲು ಕೊಡಕ್ಕೆ ನನ್ಗೆ ಹಾಲು ಕೊಡು ಅಂತದ. ಬಾಯಿಲ ಅಂದ್ರೆ ಹಾಲು ಕೊಡ್ಬೇಕು. ಹಾಲು ಕೊಟ್ರೆ ಸರಿ. ಊಟ ಇಲ್ಲಿ 2 ಟೈಮ್ ಕೊಡ್ತೀವಿ, ಬೆಳಿಗ್ಗೆನು ಸಾಯಂಕಾಲ. ಬೆಳಿಗ್ಗೆ ಒಂದು 8:00ವರೆಗೆ, ಸಾಯಂಕಾಲ ಒಂದು 6 ಗಂಟೆಗೆ. ಊಟಕ್ಕೆ ರಾಗಿ ಮುದ್ದೆ, ಹುಳ್ಳಿಕಾಳು, ಅನ್ನ ಎಲ್ಲ ಕೊಡ್ತೀವಿ. ಆಮೇಲೆ ಕಬ್ಬು, ಬೆಲ್ಲ, ತೇನ್ಕಾಯಿ ಎಲ್ಲ ಕೊಡ್ತೀವಿ. ಹಾಲು ಟೈಮ್ಗೆ 1 ಅವರ್ಗೆ ಅಂದ್ರೆ 1 ಅವರ್ಗೆ, 2 ಅವರ್ಗೆ, 2 ಅವರ್ಗೆ, ಹಾಗೆ ಟೈಮ್ ಕಣಕ್ ಕೊಡ್ತೀವಿ. ನಾವು ಬೆಳೆದದೆ ಹುಟ್ಟಿದದೆಲ್ಲ ಈಜಿಯಾಗಲಿ. ನಮ್ಮ ತಂದೆ ಆನೆ ಕೆಲಸ ಇದ್ದವರು, ಅವ್ರು ತೀರೋಗ್ಬಿಟ್ರು. ಆ ಕೆಲಸ ನಮ್ಗೆ ಕೊಟ್ರು. ಆ ಕೆಲಸ ನಾನು ಇವತ್ತು ಮಾಡ್ಕೊಂಡಿದ್ದೀನಿ. ಮಾವತ ನಾನೀಗ ಕೃಷ್ಣ ಆನೆ ಅಂತ ಒಂದು ಆನೆ ಇದೆ. ಇದು ನಮ್ಮ ತಮಿಳ್ನಾಡು ಡಿಪಾರ್ಟ್ಮೆಂಟ್. ಈಗ ಇಲ್ಲಿಂದ ನಾವು ಕರ್ನಾಟಕ ಹೋಗಕ್ಕಾಗಲ್ಲ. ಈ ತಮಿಳ್ನಾಡಲ್ಲಿ ನಾವು ಆನೆ ಕೆಲಸ ಮಾಡ್ತೀವಿ. ಎಲ್ಲ ಒಟ್ಲಾಗಿ ಇಲ್ಲಿ ಒಂದು 60 ಜನ ಮಾವತಗಳು, ಕವಡಿಗಳು ಇವ್ರಿ. ನಾವು ಕಾಡು ನಾಯಕರು ಇಲ್ಲಿಯವರೇ. ಈಗ ಆನೆ ಬಂತು, ಆನೆ ಸ್ವಲ್ಪ ದೊಡ್ಡದಾಗ್ತಾ ಇತ್ತು. ಆಗ ಇನ್ನೊಂದು ಆನೆ ಬರುತ್ತೆ, ಅದು ಯಾವ ಆನೆ? ಅದು ಒಂದು ಇದೇ ಮಾರಿ ಸ್ವಲ್ಪ ದೊಡ್ಡದಾಗಿ ಬರೋ ಹೊತ್ತಿಗೆ ಒಂದು ಆನೆ ಬಂತು. ಅದಕ್ಕೆ ಸತ್ಯಮಂಗಲದಿಂದ ಬಂತು. ಅದೇ ಮಾರಿ ಅಮ್ಮ ಇಲ್ಲ, ಅದಕ್ಕೆ ಅಮ್ಮ ಬಿಟ್ಬಿಟ್ಟು ಹೋಗ್ಬಿಡ್ತು. ಎಲ್ಲಿ ಆಯ್ತು ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಹಿಡ್ಕೊಂಡ್ ಬಂದು ನಮ್ಗೆ ಕೊಟ್ರು. ಕೊಡೋ ಹೊತ್ತಿಗೆ ಈಗ ಮಾಡಮ್ಮ ಅಂದ್ರು. ಸರಿ ಮಾಡ್ತೀವಿ ಅಂದಿವಿ. ಸರಿ, ಇಲ್ಲ ಅವರೇ ಹಿಡ್ಕೊಂಡ್ ಬಂದಿದ್ರು ಸತ್ಯಮಂಗಲದಿಂದ, ಫಾರೆಸ್ಟ್ ಅವರೇ ಹಿಡ್ಕೊಂಡ್ ಬಂದು ಇಲ್ಲಿ ತಕೊಂಬಂದು ಕೊಟ್ಬಿಟ್ಟು. ಅವನ್ಗೆ ಆನೆ ಮರಿ ಬಿಟ್ಕೊಟ್ಟೋಗಲ್ಲ, ಕಣ್ಣೀರ್ ಬರ್ತದ ಅವನ್ಗೆ ಆನೆ ಮರಿ ತಕೊಂಬಂದವನ್ಗೆ. ಅಷ್ಟು ದಿನ ನೋಡಿಲ್ವಾ, ಪ್ರೀತಿ ಅವನ್ಗೆ, ಅಷ್ಟು ಪ್ರೀತಿ ಅವನ್ಗೆ. ನಮ್ಗೂ ಕೂಡ ಅಷ್ಟೇ ಪ್ರೀತಿ ಇತ್ತ. ನಮ್ಮ ಹತ್ರ ಕೊಟ್ಬಿಟ್ಟು ಹೋಗಕ್ಕೆ ಅವನ್ ಇಲ್ಲೇ 2-3 ದಿನ ಫುಲ್ ಆಗಿ ಕಣ್ಣು ಎಲ್ಲ ತುಂಬಾ. ಅವ್ನ್ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ. ಅವನು ಪಳಿಗಿರೋದಲ್ಲ ಅವನ. ಅಲ್ಲಿ FW ಅಂತವ ಪಾರ್ಸಲ್ ಕೆಲಸ ಮಾಡ್ತಾರ ಅವರು, ವಾಚರ್ಗಳು ಕಾಡೊಳಗೆ ಕೆಲಸ ಮಾಡ್ತಾರ ಅವರು. ಆಮೇಲೆ ಅಲ್ಲಿ ಈ ಆನೆ ಮರಿ ದೊಡ್ಡದಾಗಿ, ಆಮೇಲೆ ಆನೆ ಮರಿ ಬಂತು. ಆನೆ ಮರಿ ಸತ್ಯಮಂಗಲ ಪಾರ್ಸ್ ತಕೊಂಡ್ಬಂದು ಕೊಟ್ರು ನಮ್ಗೆ. ಅದು ಇಬ್ಬರೇ ನೋಡಿ
ದೊಡ್ಡದು ಮಾಡಿ ಈಗ ಬೇರೆ ಆಳ ಕೈಲಿ ಕೊಟ್ಟಾಯಿತು. ಇಬ್ರು ಒಂದೇ ನಮ್ 2 ಆನೆ ನೋಡ್ಕೊಂಡಿದ್ದೇವಲ್ಲ. ಇದ್ರ ಹೆಸರು ಏನಿಟ್ರ? ಇದನ್ನ ಹೆಸರು ರಘು, ಅದನ್ನ ಹೆಸರು ಅಮ್ಮು. ಇದು ಆಸ್ಕರ್ ವರೆಗೆ ಅಂದ್ರೆ ಸಿನಿಮಾ ಯಾರು ತೆಗಿಲಿಕ್ ಬಂದ್ರು, ಯಾಕೆ ಬಂದ್ರು ಅವರು? ನನ್ಗೆ ಇದು ಪ್ರೋಗ್ರಾಮ್ ಏನ್ ಗೊತ್ತಿಲ್ಲ. ಈ ಹುಡುಗಿ ಬತ್ತಾಳ ಹೋಯ್ತಾಳ. ಊಟಿಲಿ ಒಂದು ಹುಡುಗಿ ಅವ್ರು ಇಲ್ಲೇ ಊಟಿತ. ಹೆಸರೇನು ಅವ ಹೆಸರು ಕಾರ್ತಿಕ್ ಅಂತ ಹೇಳ್ಬಿಟ್ಟು ಅವ ಹುಡುಗಿ ಕ್ಯಾಮ್ರಾಮೇನ್ ಅವ್ರಿವ್ರನ್ನೆಲ್ಲ ಕರ್ಕೊಂಡ್ ಬಂದು ನಾನೀಗ ಒಂದು ಡಾಕ್ಯುಮೆಂಟ್ ಎತ್ತಿತೀನಿ ಮಾಡ್ತೀನಿ ಅಂದ. ಸರಿ ನಮ್ಗೆ ಏನು ಗೊತ್ತಿಲ್ಲಪ್ಪ, ನಿನ್ನೆ ಡಾಕ್ಯುಮೆಂಟ್ ಎತ್ತಿರಿ ಸರಿ ಏನು ಮಾಡೋ ಸರಿ ನಮ್ಗೆ ಏನು ಗೊತ್ತಿಲ್ಲ ಅಂತ. ಸರಿ ನಾವು ಹೇಳೋದು ನೀವ್ ಮಾಡಿದ್ರೆ ಸಾಕು, ಬೇರೆ ಯಾವ ಕೆಲಸ ಮಾಡ್ಬೇಡ ಅಂತ. ಇದೇ ಈಗ ಇರ್ತೀವಿ ಅದೇ ಟೈಮಲ್ಲಿ ನಾ ಒಂದು ಡಾಕ್ಯುಮೆಂಟ್ ಎತ್ತ ಕೇಳಿದ. ಸರಿ ಎತ್ತು ಮಂದಿ ನಾವು ನೀರ್ ಮೀಸೋದು ಹೇಗೆ, ಅದಕ್ಕೆ ಊಟ ಮಾಡೋದು ಹೇಗೆ, ಊಟ ಕೊಡೋದು ಹೇಗೆ. ಈ ಕೊರೋನಾ ಟೈಮ್ ಇದಲ್ಲ, ಕೊರೋನಾ ಟೈಮ್ ಮುಂದ್ಗಡೆ ಎತ್ತಿದ್ದದು ಇದು. ಎಲ್ಲಿ ಬಂದ್ರು ಅವರು? ಎಲ್ಲ ಇಲ್ಲೇ ಕ್ಯಾಂಪ್ ಅಲ್ಲಿ, ಇಲ್ಲೇ ನಮ್ಮ ಮನೆ ಹತ್ರ, ಅಲ್ಲಿ ಕ್ಯಾಂಪ್ ಹತ್ರ, ಈ ನಮ್ಮ ಹೊಳೆ ಹತ್ರ. ಎಷ್ಟು ತಿಂಗಳಿದ್ರು? ಅದು 2-3 ವರ್ಷ ಮೇಲೆ ಆಯ್ತು. ಸ್ವಲ್ಪ ಎತ್ಬಿಟ್ಟು ಹೋಯ್ತಾರ. ಈಗ ಒಂದು ಸ್ವಲ್ಪ ದಿನ ಒಂದು 10-15 ದಿನ ಎತ್ತಾರ, ಆಮೇಲೆ ಹೋಯ್ತಾರ, ಆಮೇಲೆ ಹಿಂದೆ ಬರ್ತಾರ. ಒಳ್ಳೊಳ್ಳೆ ಜಾಗದ ನೋಡಿ ಇದು ಮಾಡಿದ್ರು. ಈಗ ಒಳ್ಳೊಳ್ಳೆ ಲೊಕೇಶನ್ ಇದಲ್ಲ. ಈಗ ನಮ್ಮ ಮನೆ ಅಂದ್ರೆ ಮನೆ, ಈ ಕ್ಯಾಂಪ್ ಅಂದ್ರೆ ಕ್ಯಾಂಪು, ಹಳ್ಳ ಅಂದ್ರೆ ಹಳ್ಳದಲ್ಲಿ ನಮ್ ನೀರ್ ಮೀಸೋದು, ಆನೆ ತಕೊಂಡ್ ಹೋಗೋದು, ಹಾಲು ಕೊಡೋದು, ನಮ್ ಮನಗೋದು ಎಲ್ಲ ನಮ್ಮ ಕುಟುಂಬದಲ್ಲಿ ಹೇಗಿದೀವಿ, ನಮ್ಮ ಮಕ್ಕಳು ನಾವು ಒಟ್ಲಾಗಿ ಅದೇ ಮರ್ತಿದ್. ಹಾಗೆ ಒಂದು ಕುಟುಂಬ ಆಗಿ ಇದು ಡಾಕ್ಯುಮೆಂಟ್ ಎತ್ತಿ ಇದು ಈಗ ಮಾಡಿ ಈಗ ಆಯ್ತು. ಡಾಕ್ಯುಮೆಂಟ್ರಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಆಳ್ಗಳು ಬಂದಾಯ್ತು. ಆಮೇಲೆ ಒಂದ್ ಆನೆ ಫಸ್ಟ್ ಎತ್ತಿದ್ರು. ಮಾಡುತ್ತಿತ್ತು ಆನೆ ಡಾಕ್ಯುಮೆಂಟ್ರಿ ಮಾಡುವಾಗ ಅವ್ರು ಹೇಳೋದೇನ, ಸರಿ ಅದ್ರಲ್ಲಿ ಇಲ್ಲಿ ಮನಗೆ ಅಂದ್ರೆ ನಾವು ಆನೆ ಮನಗಿಸ್ತೀವಿ, ನಾವು ಅದ್ರ ಮನಗಿಸ್ತೀನಿ ಹಾಗೆಲ್ಲ. ಆಮೇಲೆ ಈ ಹಳ್ಳ ಕರ್ಕೊಂಡು ಆನೆ ನಿರ್ಮಿಸ್ಬೇಕು, ಆನೆ ಸೊಪ್ಪು ತರಿಬೇಕು, ಹುಲ್ ಕೊಯ್ಬೇಕು, ಎಲ್ಲ ಆನೆಗೆ ಏನೇನು ಮಾಡಕ ಎಲ್ಲ ಮಾರಿ ಅವ್ರು ಹೇಳೋ ಮಾರಿ ನಾವು ಹುಲ್ಲು ಕೂದಿ ನಾವು ಒತ್ಕೊಂಡ್ ಬರ್ತೀವಿ. ಆನೆ ನಮ್ ಜೊತೆಲೆ ಬರ್ತದ. ಅದೇ ಮಾರಿ ಎತ್ತಿತ್ತ ಈ ಡಾಕ್ಯುಮೆಂಟ್ ಅವ್ರು ಎತ್ತಿದ್ರು. ಆಮೇಲೆ ಆನೆ ಪೂಜೆ ಮಾಡೋದು ಏನೋ ಇತ್ತಲ್ಲ, ಅದು ಪೂಜೆ ಮಾಡೋದು ನಾವು ಅಲ್ಲಿ ಟ್ರೈನಿಂಗ್ ಮಾಡಾಗ ಹೊತ್ತಿಗೆ ನಾವು ಒಂದು ವಿನೇಗರ್ ಸಾಗತ್ತಿದ್ದಲ್ಲ, ಗಣಪತಿ ಪೂಜೆ ಟೈಮಲ್ಲಿ ಅಲ್ಲಿ ನಮ್ಮ ಆನೆಗಳೇ ಮಾಡ್ತದೆ ಪೂಜೆ ಮಾಡ್ತದೆ. ಗಂಟಿ ಕೊಟ್ರೆ ದೇವಸ್ಥಾನ ಹಾಗೆ ಸುತ್ತು ಹೊಡಿತದೆ, ಬೆಲ್ಲು ಹಾಗೆ ಓಡ್ಕೊಂಡು ಬರ್ತದೆ. ಆಮೇಲೆ ನಾವ್ ಏನೇನು ಕೆಲಸ ಮಾಡ್ತೀವೋ ಅದೆಲ್ಲ ಮಾಡ್ತದೆ. ಅದಲ್ಲಿ ದೇವಸ್ಥಾನಲ್ಲಿ ಈ ಮನೆ ಹತ್ರ ಮಾಡಿಲ್ಲ. ಈ ಮನೆ ಹತ್ರ ನಾವು ಆನೆ ಕರ್ಕೊಂಡ್ ಬರ್ತೀವಿ, ಆ ಆನೆ ಪೂಜೆ ಮಾಡೋದೆಲ್ಲ ದೇವಸ್ಥಾನದಲ್ಲಿ. ನಿಮ್ಗೆ ಗೊತ್ತಿತ್ತ ಇದು ಆಸ್ಕರ್ ಅವಾರ್ಡ್ ಅದು ಇದು ಅಂತ ಹೇಳಿ? ಇಲ್ಲ, ನಮ್ಗೇನ್ ಗೊತ್ತಿಲ್ಲ. ಆನೆ ನಾವು ಹೇಳೋದೆಲ್ಲ ಮಾಡ್ತದ. ಬೈಟ್ ಅಂದ್ರೆ ಕೂತ್ಕೊಳ್ತದೆ, ಸೈ ಅಂದ್ರೆ ನಿಂತ್ಕೊತದೆ, ಇದ್ರೆ ಅಂದ್ರೆ ಎತ್ಕೊತದ, ಎತ್ಕೊಡು ಅಂದ್ರೆ ಎತ್ಕೊಡ್ತದ. ಹಾಗೆಲ್ಲ ನಾವು ಟ್ರೈನಿಂಗ್ ಮಾಡಿ ಇದೆಲ್ಲ ನಾವೇ ಟ್ರೈನಿಂಗ್ ಮಾಡ್ಕೊಡ್ಬೇಕು. ಹಾಗೆಲ್ಲ ಇದೊಂದು ಡಾಕ್ಯುಮೆಂಟ್ ಮಾಡಿ. ನಿಮ್ಮ ಮಿಸ್ಸಸ್ ಈಗ ಬಟ್ಟೆ ಒಗಿಲಿಕ್ಕೆ ಹೋಗ್ತಾರೆ, ಅವಾಗ ಆನೆ ಹೋಗ್ತಾ ಇತ್ತ ಹಿಂದದು? ಹೋಗ್ತಾ ಇದ್ದ. ನಾನಿಲ್ಲದ ಟೈಮ್ಲಿ ಅವರು ಬಟ್ಟೆ ಒಗಿಯಕ್ಕೆ ಕರ್ಕೊಂಡು ಹೋಗ್ತಾರೆ, ಜೊತೆಲೆ ಕರ್ಕೊಂಡು ಹೋಗ್ತಾರೆ. ಅವ್ರು ಕರೆದ್ರೆ ಅವ್ರು ಜೊತೆಲೆ ಹೋಯ್ತದೆ. ಯಾವ ಆನೆ? ರಘು ಹೋಯ್ತದ, ಅಮ್ಮ ಹೋಯ್ತದ. ಇಬ್ರು ಒಟ್ಲಾಗಿ ಹೋಯ್ತದೆ. 2 ಚಿಕ್ಕ ಈಗ ಹೇಗಿದಾವೆ? ಈಗೆಲ್ಲ ಸ್ವಲ್ಪ ದೊಡ್ಡ ಮರಿ. ಈಗ ಎಲ್ಲಿದಾವೆ? ಈಗ ಇಲ್ಲಿ ಕ್ಯಾಂಪ್ಲ ಇದೆ. ಈಗೆಲ್ಲ ಬೇರೆ ಆಳು ಕೊಟ್ಬಿಟ್ರು. ಬೇರೆ ಆಳು ಅಂದ್ರೆ ಆನೆವ್ರೆ ಈಗ ಈಗ ನಮ್ಗೊಂದು ಬೇರೆ ಆನೆ ಬಂದ್ಬಿಟ್ರೆ ಅವ್ರ ಟ್ರೈನಿಂಗ್ ಮಾಡಕ್ ಅವ್ರಿಗೆ ನಾವು ಕೈಲಿ ಕೊಡ್ತೀವಿ. ಈಗ ನಮ್ಮ ಕೈಲಿ ಈಗ ದೊಡ್ಡದಾಗಿ ಬರೋ ಹೊತ್ತಿಗೆ ನಮ್ಗೆ ಟ್ರೈನಿಂಗ್ ಮಾಡಕ್ ಆಗಲ್ಲ. ನಮ್ಮ ಆನೆ ಓಡೋದು ಅದೆಲ್ಲ ಸ್ವಲ್ಪ ನೋವೆಲ್ಲ ಆಗಿದೆಲ್ಲ, ಅದು ಸ್ವಲ್ಪ ನಮ್ ಕೆಲಸ ಕಮ್ಮಿ ಆಯ್ತದ ನೋಡ್ಬಿಟ್ಟು ಸಿಕ್ಕ ಮರಿ ಕೊಡ್ತಾರ. ಯಾವಾಗ? ಈಗ ನೀವು ಡಾಕ್ಯುಮೆಂಟ್ರಿ ಮಾಡುವಾಗ ಆನೆ ಕೊಟ್ಟಿದ್ರು? ಆನೆಲ್ಲ ಇದ್ದೀವಿ ನಾವು. ಕೆಲಸ ಸಂಬಳ ಬರೋದೆಲ್ಲ ಬೇರೆ ಆನೆಯಲ್ಲಿ. ಕೃಷ್ಣ ಅಂತಲ್ಲ ಆನೆ ಹೇಳ್ತಾ ನನಗೆ ಪೇಮೆಂಟ್ ಅದೆಲ್ಲ ಬರೋದು. ಕೃಷ್ಣ ಅದ್ರಲ್ಲಿ ಆನೆ ಹೆಸರೋದು ನಮ್ಗೆ ಆನೆ ಹೆಸರು ಆನೆ ಹೇಳ್ತಾ ನನ್ ಕೆಲಸ ಮಾಡ್ಬೇಕು. ಈ ಮರಿ ಬಂದ ಹೊತ್ತಿಗೆ ಏನಾದ್ರು ಅಲ್ಲಿಂದ ಮಾತಿ ಈ ಮರಿ ಕೊಟ್ಬಿಟ್ರು. ನೀವು ಮರಿ ಸಾಕ್ ಕೊಡ್ಬೇಕು, ದೊಡ್ಡದು ಮಾಡಿ ಕೊಡ್ಬೇಕು. ಅವ್ರಿಗೆ ಬಾಕಿ ಅವ್ರಿಗೆ ಯಾರು ಗೊತ್ತಿಲ್ಲ. ಅವರೆಲ್ಲ ಸ್ವಲ್ಪ ಏನಾದ್ರು ಒಂದು ಟೈಮ್ ಆದ್ರೆ ಎಲ್ಲಾರು ಓಡಿ ಇಟ್ಕೊಂಡು ಹೋಗ್ಬಿಡ್ತಾರ. ನಿಮ್ಗೆ ಎಲ್ಲ ಟ್ರೈನಿಂಗ್ ಅದ, ನಿಮ್ಗೆ ಯಾರೋ ಹೇಳಿದ್ರೆ ನೀವು ಕೇಳ್ಬೇಡ, ನಾವು ಕೊಡೋ ಮರಿ ನೀವು ಸಾಕಿ ದೊಡ್ಡದು ಮಾಡಿ ಕೊಡ್ಬೇಕಂದ್ರು. ಅದೇ ಮಾರಿ ದೊಡ್ಡದು ಮಾಡಿ ಕೊಟ್ಟಾಯ್ತು. ಡಾಕ್ಯುಮೆಂಟ್ರಿ ಶುರು ಆಯ್ತು. ಡಾಕ್ಯುಮೆಂಟ್ರಿ ಅವ್ರು ಎಲ್ಲಿ ಇರ್ತಿದ್ರು ಮಾಡೋರೆಲ್ಲ? ಅವರೆಲ್ಲ ಬಾಂಬೆಯಿಂದ ಬಂದಿದ್ರು. ಎಷ್ಟು ಜನ ಬಂದಿದ್ರು? ಅವರು ಕ್ಯಾಮ್ರಾ ಮೇನು, ಸೌಂಡ್ ಬಾಕ್ಸ್ ಅದು ಎಲ್ಲ 3-4 ಜನ ಬಂದಿದ್ರು. ಸ್ವಲ್ಪ ಸಾಯಂಕಾಲ ಸ್ವಲ್ಪ ಟೈಮ್, ಬೆಳಿಗ್ಗೆ ಸ್ವಲ್ಪ ಟೈಮ್, ಬಾಕಿ ಟೈಮ್ ಇರ್ತಲ್ಲ. ಫುಲ್ ಆನೆ ಮರಿಗೆ ಊಟ ಕೊಡ್ಬೇಕಲ್ಲ, ಹಾಲು ಕೊಡ್ಬೇಕು, ಅದು ಮಾಡ್ಬೇಕು, ಆನೆ ಮರಗಬೇಕು. ಅದಕ್ಕೆ ಸ್ವಲ್ಪ ಬಿಡ್ತಾರೆ. ಬಿಟ್ಬಿಟ್ಟು ಆಮೇಲೆ ಸಾಯಂಕಾಲ ಒಂದು 4-5 ಗಂಟೆಗೆ ಬರ್ತಾರೆ. ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಎತ್ತಾರ. ಆಮೇಲೆ ಹೋಗ್ಬಿಡ್ತಾರೆ, ಬೆಳಿಗ್ಗೆನ ಬರ್ತಾರೆ. ಆ ಮಾರಿ ಎತ್ತಿ ಡಾಕ್ಯುಮೆಂಟ್ ಎತ್ತಿ ಆಮೇಲೆ ಈ ಬೇರೆ ಒಂದು ಆನೆ ಬಂತು. ಆ ಬೇರೆ ಆನೆ ಬಂತು, 2 ಆನೆ ಹೋಟ್ಲಕ್ಕೆ ಸೇರಿದು
ನಾವು ಒಂದು ಕುಟುಂಬ ಕಂಡಾಗೆ ಇದು ಡಾಕ್ಯುಮೆಂಟ್ ಎತ್ತಿ ಇದು ಮಾಡಿ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಇರ್ತಿದ್ರ? ಇಲ್ಲಿ ಮನಗಲ್ಲ, ಇಲ್ಲಿಂದ ಅವ್ರ ಇಲ್ಲೊಂದು ಲಾಡ್ಜ್ ಅದ, ಗೆಸ್ಟ್ ಹೌಸ್, ಅಲ್ಲಿಗೆ ಹೋಯ್ತಾರ, ಬೆಳಿಗ್ಗೆನ ಬೈತಾರ. ಬೆಳಗ್ಗೆ ಬರ್ತಿದ್ರು. ಒಟ್ಟು ಫಸ್ಟ್ ಬಂದಾಗ ಎಷ್ಟು ತಿಂಗಳು ಮಾಡಿದ್ರು ಶೂಟಿಂಗ್? ಅದು ಸ್ವಲ್ಪ ದಿನ ಆತ, ಒಂದು 10 ದಿನ, 15 ದಿನ ಮೇಲೆ ಇತ್ತಿಲ್ಲ. ಸಾಯಂಕಾಲ ಸ್ವಲ್ಪ ನೇರ, ಬೆಳಿಗ್ಗೆ ಸ್ವಲ್ಪ ನೇರ, ಆಮೇಲೆ ಹೋಯ್ತಾರ ಬಾಂಬೆಗೆ ಹೋಗ್ಬಿಟ್ಟು, ಆಮೇಲೆ ಟ್ರೀಟ್ಮೆಂಟ್ ನೋಡ್ಬಿಟ್ಟು ಇನ್ ಯಾವ್ಯಾವ ರೀತಿಯಲ್ಲಿ ಎತ್ತಬೇಕಂತ ನೋಡ್ಬಿಟ್ಟು ಆಮೇಲೆ ಬರ್ತಾರ. ಆಮೇಲೆ ಬಂದು ಸ್ವಲ್ಪ ಜನ ಎತ್ತಿತಾರ, ಆಮೇಲೆ ಎತ್ತಿಬಿಟ್ಟು ಆಮೇಲಿಂದ ಹೋಯ್ತಾರ. ಹಾಗೆ ಎತ್ತಿತ್ತಾನೆ ಇದೊಂದು ಡಾಕ್ಯುಮೆಂಟ್ ಮಾಡಿ ಫುಲ್ಲಾಗಿ ಎತ್ತಿದ್ರು. ಅದು ಸ್ವಲ್ಪ ಎಲ್ಲ ಇದು ಮಾಡಿ ಸೇರಿಸಿಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಸಿಕ್ಕದಾಗಿ ಡಾಕ್ಯುಮೆಂಟ್ ಆಗಿ ಇದಾಗ್ಬಿಡ್ತು. ಅದ್ರಲ್ಲಿ ನೀವೇ ಇಬ್ರೇ ಹೀರೋಗಳು? ನಾವೇ ಇಬ್ರೇ, ರಘು, ಅಮ್ಮು. ಆಮೇಲೆ ನಾನು ನಮ್ಮ ಬೆಳ್ಳಿ, ನಮ್ಮ ಹೆಂಡತಿ. ಆಮೇಲೆ ನನ್ನ ಮೊಮ್ಮಗಳಿದ್ದೆ, ಮೊಮ್ಮಗಳು ಸ್ವಲ್ಪ ಅದ್ರಲ್ಲಿ ಒಂದು ಇದಕ್ ಗೊತ್ತಲ್ಲ ಅಷ್ಟೇ. ಆ ಪಿಕ್ಚರ್ ಅಲ್ಲಿ ಇದು ರಘು ಮತ್ತೆ ಅಮ್ಮು ಬಿಡುವಾಗ ಏನ್ ಅಳ್ಲಿಕ್ಕೆ ಶುರು ಮಾಡಿದ್ವಾ ಅಥವಾ ಹೇಗೆ? ಅದು ನಾವು ಸಾಕಿ ದೊಡ್ಡದು ಮಾಡಿ ಕೊಡೋಗೆ ನಮ್ಗ ಭಯಂಕರ ಫೀಲಿಂಗ್ ಆಗ್ಬಿಡ್ತದೆ. ಯಾರಂದ್ರೆ ಅದು ಸರಿ, ಈಗ ನೀವಂದ್ರೆ ಸರಿ, ಯಾರಂದ್ರೆ ಸರಿ, ನಿಮ್ ಮನೇಲೆ ನೀವು ಒಂದು ಏನಾರು ಒಂದು ಪ್ರಾಣಿಗಳು ಸಾಕ್ಬಿಟ್ಟು ಬೇರೆ ಒಂದು ಆಳು ಕೊಡೋ ಹೊತ್ತಿಗೆ ನಿಮ್ಗೆ ಇಷ್ಟು ದಿನ ನಮ್ಮ ಸಾಕಿ ದೊಡ್ಡದು ಮಾಡಿ ಈಗ ಬೇರೆ ಒಬ್ಬನ ಕೈಲಿ ನಾವು ಕೊಡ್ಬೇಕಾಯ್ತಲ್ಲ, ನಮ್ಗೆ ತುಂಬಾ ಹಿಂಸೆ ಕೊಡ್ತಾರೆ. ತುಂಬಾ ಹಿಂಸೆ ಅಂದ್ರೆ ನಮ್ಗೆ ಕಣ್ಣಲ್ಲಿ ನೀರೆಲ್ಲ ಬರ್ತವೆ. ಕಣ್ಣಲ್ಲಿ ನೀರ್ ಬರ್ತವೆ, ಅಳಕಾಯ್ತದ. ನಾನು ಹತ್ತಿ ಬಿಟ್ಟಿ. ಅದು ಏನ್ ಮಾಡ್ತಾ ಆನೆ ನಿಮ್ಮನ್ನ ನೋಡಿದಾಗ? ನಮ್ನೆ ನೋಡಾಗ ಏನ್ ಮಾಡಿಲ್ಲ, ಅವ್ರು ಕರ್ಕೊಂಡು ಹೋಗಿ ನಮ್ಮನ್ನ ತಿರ್ತಿ ನೋಡ್ ಹೋಯ್ತದ, ಇನ್ನು ಬಂದಿಲ್ಲವಲ್ಲ ಇವ್ರು ತನ್ನ ನಮ್ಮನ್ನ ಕರ್ಕೊಂಡು ಹೋಗೋದು ಬರೋದು ಮಾಡೋದು ಅಂದ್ಬಿಟ್ಟು. ಆಮೇಲೆ ಸರಿ ಅದ್ಬಿಟ್ಟು ನಾವ್ ಏನ್ ಮಾಡವ, ನಾವಿನ್ನು ದೊಡ್ಡದಾಗಿ ಬರೋ ಹೊತ್ತಿಗೆ ನಮ್ ಕೈಲಿ ಆಗಲ್ವಲ್ಲ, ಕೆಲಸ ಮಾಡಕ್ ಆಗಲ್ಲ. ದೊಡ್ಡದಾದ ಎಲ್ಲ ಟ್ರೈನಿಂಗ್ ಕೊಡ್ಬೇಕಲ್ಲ. ದೊಡ್ಡದಾದ ಮೇಲೆ ನಾವು ಎಲ್ಲ ಕೆಲಸ ಅವ್ರು ಕಲಿಸ್ಬೇಕಲ್ಲ. ಎಲ್ಲ ಏನ್ ಕಾಡು ಒಳಗ ಹೋಗಕ, ಸೊಪ್ಪು ತರಕ್ಕೆ, ಆನೆಯ ಈ ಟ್ರೈನಿಂಗ್ ಮಾಡಕ್ಕೆ ಎಲ್ಲ ಕೆಲಸ ಕಲಿಸ್ಬೇಕು. ಅದಕ್ಕೂ ನಮ್ ಕೈಲಿ ಆಗಲ್ಲ. ಅದಕ್ಕೂ ನಾವಿಬ್ರು ಬೇರೆ ಆಳ್ಗೂ ಅವ್ರು ಕೊಟ್ಬಿಟ್ಟು, ಅದಕ್ಕೆ ನಾವು ನಮ್ಮ ಸ್ವಲ್ಪ ಫೀಲಿಂಗ್ ಮಾಡಿಕೊಂಡು ಫೀಲಿಂಗ್ ಆದ್ರೆ ನಾನೆಲ್ಲ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡ್ತು. ಇದು ಯಾವಾಗಿದು ಸಿನಿಮಾ ತೆಗೆದಾಗ ಎಷ್ಟು ವರ್ಷದ ಮೇಲೆ? ಇಲ್ಲ ಸಿನಿಮಾ ತೆಗೆ ಹೊತ್ತಿಗೆ ನಮ್ ಇಲ್ಲಿ ಈ ಆನೆಯಲ್ಲಿ ಕೆಲಸ ಮಾಡಬೇಡ, ನಿಮ್ಗಿನ್ ಬೇರೆ ಆನೆ ಅಂದ್ಬಿಟ್ಟು ನಮ್ಮನ್ನ ಸಿನಿಮಾ ತೆಗಿಯೊತ್ತಿಗೆನೆ ಸಿನಿಮಾ ತೆಗಿಯೊತ್ತಿಗೆ ಕೊಟ್ರ ಸಿನಿಮಾ ಎಲ್ಲ ಕೊಟ್ಟು ಸ್ವಲ್ಪ ಜನ ಒಳಗೆ. ಆಮೇಲೆ ನಮ್ಮ ಆನೆ ತೆಗೆ ಹೊತ್ತಿಗೆ ಅವ್ರು ಬಂದು ಸ್ವಲ್ಪ ಎತ್ತಿದ್ರು ಅವ್ರ ಡಾಕ್ಯುಮೆಂಟ್ ಇಲ್ಲಿಗೆ ಬಂದಿದ್ದರು. ನಿಮ್ ಜೋಡಿನ ಎತ್ತಿದ್ರೆ ನಮ್ ಜೋಡಿಲೆ ನಾನು ನಮ್ಮ ಹೆಂಡತಿ ಈಗ ಆನೆ ಮರಿ ಕೊಡೋದಲ್ವಾ, ಕೊಡೋ ಹೊತ್ತಿಗೆ ನಮ್ಗೆ ಫುಲ್ ಕಣ್ಣು ನೀರು ಅದೆಲ್ಲ ಫುಲ್ ಫೀಲಿಂಗ್ ಆಗ್ತದೆ. ಏನ್ ಮಾಡಮ್, ಇಷ್ಟು ಕಾಲ ಇಷ್ಟು ವರ್ಷ ನಮ್ಗೆ ಸಾಕಿ ದೊಡ್ಡದು ಮಾಡಿ ಈಗ ಬೇರೆ ಒಬ್ಬನ ಕೈಲಿ ಕೊಟ್ಬಿಟ್ಟಿವಲ್ಲ, ನಮ್ಗೆ ಇನ್ನು ಏನ್ ಮಾಡ್ತಾರೆ ಎಂತೆಲ್ಲ ಮಾಡ್ತಾರೆ ನಮ್ಗೆ ಗೊತ್ತಿಲ್ವಲ್ಲ ಅಂತ. ಆಮೇಲೆ ನಮ್ಮ ಹೆಂಡತಿಗೆ ಸ್ವಲ್ಪ ಜನ ಕೆಲಸ ಇಲ್ದು ಮಾಡ್ಬಿಟ್ಟು, ವ್ಯಾಕೆನ್ಸಿ ಇಲ್ಲ, ಆನೆಲ್ಲ ಬೇರೆ ಅಲ್ಲಿ ಕೊಟ್ಬಿಟ್ರಲ್ಲ. ದೊಡ್ಡದಾದ ಮೇಲೆ ನೀವ್ ಕೆಲಸ ಮಾಡಬೇಡ, ನೀವು ಹೋಗ್ಬಿಡಿ ಅಂತ ಹೇಳಕ್ ನನ್ಗೆ ತುಂಬಾ ಕಷ್ಟ ಆಗ್ಬಿಟ್ಟು. ಅಲ್ಲಿವರೆಗೆ ನಿಮ್ ಹೆಂಡತಿಗೆ ಸಂಬಳ ಇತ್ತಾ? ಅಲ್ಲಿವರೆಗೂ ಸಂಬಳ ಕೊಡ್ತಾರ. ಆಮೇಲೆ ಈಗ ಸ್ವಲ್ಪ ಜನ ಒಳಗೆ ಕೆಲಸ ಕೊಟ್ಟಿರೋದು. ಈಗ ಒಂದು 12,000 ರೂಪಾಯಿ ಕೊಡ್ತಾರ ಮಸ್ಟ್ರೋಲ್ ಸಂಬಳ, ಪರ್ಮನೆಂಟ್ ಇಲ್ಲ. ಅದೇ ಗೊತ್ತ ಮಸ್ಟ್ರೋಲ್ ಟೆಂಪ್ರವರಿ. ನನ್ಗೆ ಪರ್ಮನೆಂಟ್. ಈಗ ಕೆಲಸ ಇದೆ, ಒಂದು ಮೀಟಿಂಗ್ ಆಳು ಎಲ್ಲ ದೊಡ್ಡವರೆಲ್ಲ ಬರ್ತಾರಲ್ಲ, ಅಲ್ಲಿ ಕೆಲಸ ಮಾಡಕ್ಕೆ, ಅಲ್ಲಿ ಗುಡ್ಸಕ್ಕೆ, ಇದು ಮಾಡಕ್ಕೆ, ಯಾರು ಟೀ ಕಾಫಿ ಹೆಚ್ಚು ಕೊಡಕ್ಕೆ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ. ಈಗ ತಿಂಗಳಿಗೆ 5,000 ರೂಪಾಯಿ ಸಂಬಳ ಕೊಡ್ತಾರೆ. ಈ ಸಿನಿಮಾ ಆಯ್ತು, ಈ ಸಿನಿಮಾ ಬಂದ ಕೂಡ್ಲೇನೆ ನಿಮ್ಗೆ ಯಾರು ಹೇಳಿದ್ರು ಆಸ್ಕರ್ ಪ್ರಶಸ್ತಿ ಬಂತಂತ ಹೇಳಿ? ಇದು ನಮ್ಗೇನ್ ಗೊತ್ತಿಲ್ಲ. ಇದು ಸರಿ ನಿಮ್ ಡಾಕ್ಯುಮೆಂಟ್, ಈಗ ಹೆಚ್ಚಿದ ಡಾಕ್ಯುಮೆಂಟ್ ಆಸ್ಕರ್ ನಾಮಿನೇಷನ್ ಹೋಗಿದೆ, ಇನ್ನು ಏನ್ ಎತ್ತಲ್ಲ ಬಂದು ಗೊತ್ತಿಲ್ಲ ಅಂತ ಹೇಳೋ ಹೊತ್ತಿಗೆ ಸರಿ ಅನಾದ್ರೆ ಆಗಿಲ್ಲ, ನಮ್ಗೇನ್ ಗೊತ್ತಿಲ್ಲ, ನಾವೇ ಕಾಡೊಳಗೆ ನಮ್ಗೇನ್ ಗೊತ್ತು ಅಂತ ಹೇಳಿ ಹಾಗೆ ಹೇಳ್ಬಿಟ್ಟು ಸರಿ ಇದು ಆಸ್ಕರ್ ಆದ್ಮೇಲೆ ಅಲ್ಲಿ ಫುಲ್ ಜನ ಬಂದ್ಬಿಟ್ರು. ನಾನು ಇಲ್ಲಿಲ್ಲ, ನಾನಲ್ಲಿ ಧರ್ಮಪುರಿಯಲ್ಲಿ ಒಂದು 3 ಆನೆ ಕರೆಂಟ್ ಸಾಕಲ್ ಸತ್ತೋಗ್ಬಿಡ್ತು. ಇಲ್ಲಿಂದ ನಾನು ಹೋಗಿ ಆನೆ ಮರಿ ಇಟ್ಕೊಂಡು ಬರಕ್ಕೆ ನಾನು ಹೋಗಿದ್ದೆ. ಆಮೇಲೆ ಅಲ್ಲಿ ನೋಡಾಗ 3 ಆನೆ ಸತ್ತೋಯ್ತು. ಸಿಕ್ಕ ಮರಿ 2 ಮರಿ ಇತ್ತು. ಆ 2 ಮರಿ ಏನಂದ್ರೆ ಸ್ವಲ್ಪ ದಿನ ಅಲ್ಲೇ ಇತ್ತು. ಜನ ಏನ್ ಕೇಳಿದ್ರು, ಬಂದ್ ಆಸ್ಕರ್ ಬಂದಿದೆ ಅಂತ ಹೇಳಿದ್ರ? ಅಲ್ಲಿಗೆ ಧರ್ಮಪುರಿ ನನಗೆ ಗೊತ್ತಿಲ್ಲ. ಎಲ್ಲ ಟಿವಿ ಚಾನಲ್ ಕರೆಲ್ಲ ಬೆಳಿಗ್ಗೆನೆ ಬಂದಲ್ಲಿ ಮಡಗಿದ್ರು. ರಾತ್ರಿ ಒಂದು 4-5 ಗಂಟೆಗೆಲ್ಲ ಫುಲ್ ಜನ. ತಮಿಳ್ನಾಡು ಮುಖ್ಯಮಂತ್ರಿ ಯಾವಾಗ ಕರೆದ್ರು ನಿಮ್ಮನ್ನ?
ಮತ್ತೆ ಅಲ್ಲಿಗೆ ಹೋಗಿದ್ದ ಹೊತ್ತಿಗೆ ಕರೆದಿದ್ದು, ಅಲ್ಲಿ ಚೆನ್ನೈಗೆ ಕರೆದಿದ್ದು. ನಾನು ಇಲ್ಲಿಂದ ಬಸ್ ಹೋದ್ ಇಲ್ಲಿಂದ ನಾವು ಡಾಕ್ಟರ್ ಗಾಡಿ ಆ ಧರ್ಮಪುರಿ ಇದಲ್ಲ, ಧರ್ಮಪುರಿ ಹೋಗತ್ತ ಅಲ್ಲಿ 3 ಆನೆ ಸತ್ತೋಯ್ತು. ಆನೆ ನೋಡಕ ನಾನು ಹೋಗಿದ್ದೆ. ಆಮೇಲೆ ಇಲ್ಲಿಂದ ನಮ್ಮ ಎಡ್ತಿ ಕರ್ಕೊಂಡು ಬಂದು ಕೊಯಂಬತ್ತೂರ್ಗೆ ಕರ್ಕೊಂಡು ಬಂದು, ಕೊಯಂಬತ್ತೂರಿಂದ ಅಲ್ಲಿಂದ ಏರ್ಪೋರ್ಟ್ ಅಲ್ಲಿಂದ ಚೆನ್ನೈಗೆ ಅಲ್ಲಿಂದ ಕರ್ಕೊಂಡು ಬಂದ್ರು. ನನಗೆ ಗೊತ್ತಿಲ್ಲ, ನಮ್ಮ ಪಾರ್ಸ್ನವರೇ. ಯಾರು ನಿಮ್ಮ ಮಿಸಸ್? ಎದ್ರಲ್ಲಿ? ಪ್ಲೇನ್. ನಿಮ್ಮನ್ನ? ನಾನು ಇಲ್ಲಿ ಈ ಕಡೆ ಹೋಗಿ ಬಸ್ಸಲ್ಲಿ ಡಾಕ್ಟರ್ ಬಂಡಿಲ್ ಹೋಗಿದ್ವಿ. ಸರಿ, ಅಲ್ಲಿ ಹೋಗಿ ಅಲ್ಲಿಗೆ ನಮ್ಮನ್ನ ಅಲ್ಲಿ ಅವರೇ ಕರ್ಕೊಂಡು ಹೋದ್ರು, ರೇಂಜರ್ ಫಾರೆಸ್ಟ್ಗಳು. ನಮ್ಮ ಆಫೀಸ್ ಇದೆ ದೊಡ್ಡದು, ಫಾರೆಸ್ಟ್ ಸೆಕ್ರೆಟರಿ ಅಂತ. ಅವ್ರತ ಈ ಜಾಗ ಆನೆಗೆಲ್ಲ ಆಫೀಸರ್ಗಳು ಅವರು. ಅಲ್ಲಿ ದೊಡ್ಡ ಆಫೀಸು ಫಾರೆಸ್ಟ್ ಸೆಕ್ರೆಟರಿ ಅಮ್ಮ ಅವರು ಆಫೀಸು ಅಲ್ಲಿಗೆ ಅವರು ಮೀಟ್ ಮಾಡಕ್ಕೆ ಎಲ್ಲ ಬಂದಿದ್ದಾರೆ ಅಲ್ಲಿಗೆ. ಅಲ್ಲಿ ಹೋಗಿ ಈಸ್ಕೊಂಡು ಓಡಿಸ್ಕೊಂಡು ಆಮೇಲೆ ಇವರು ಈ ಕಡೆ ಬಂದ್ಬಿಟ್ರು. ನಾನು ಆನೆ ಮರೆ ಹಿಡ್ಕೊಂಡು ಈಗ ಬಂದೆ. ನಮ್ಗೆ 1 ಲಕ್ಷ ರೂಪಾಯಿ ಕೈಲಿ ಕೊಟ್ರು. ನಾನು ಹೇಳ್ತೀವಿ 1 ಲಕ್ಷ ರೂಪಾಯಿ, ನನಗೆ 1 ಲಕ್ಷ ರೂಪಾಯಿ. ಆಮೇಲೆ ಒಂದು ಅವಾರ್ಡ್ ಕೊಟ್ರು, ಒಂದೊಂದು ಸಾಳು ಕೊಟ್ರು. ಆಮೇಲೆ ಮನೆ ಯಾವಾಗ ಈಗೆಲ್ಲ ಕೊಡ್ತೀವಿ ಬಂದು ಎಲ್ಲ ಮಾಡಿದಾರ, ಇನ್ನು ಕಟ್ಟಿಲ್ಲ. ಈಗ ಇದೆಲ್ಲ ಮಾಡಿ ಎಲ್ಲ ಇಲ್ಲೇ ಕೊಡ್ತಾರೆ ಮನೆ. ಈ ಮನೆ ಇರುವುದಕ್ಕಿಲ್ಲ ನಿಮ್ಗೆ? ನನಗ್ ಮನೆ ಇದೆ. ಈಗ ಮೋದಿ ಅವ್ರು ಬರ್ತೇನಂದ್ರಲ್ಲ ನಿಮ್ಮನ್ನ ನೋಡೋದಕ್ಕೆ? ಹೇಳಿದ್ರು, ನಮ್ಮ ಅಧಿಕಾರಿ ನಮ್ಗೆ ಇಲ್ಲಿ ಯಾವ್ದು ಹೇಳಿಲ್ಲ ಅಂತ ಹೇಳಿದ್ರು. ಎಲ್ಲ ಕೆಲಸ ಎಲ್ಲ ನಡ್ಕೊಂಡಿದೆ, ಫುಲ್ ಆಗಿ ಎಲ್ಲ ಕೆಲಸ ಅದು ಇದೆಲ್ಲ ನಡ್ಕೊಂಡಿದೆ. ನರೇಂದ್ರ ಮೋದಿ ಅವ್ರು ಬರ್ತಾರ. ಯಾವಾಗ ನಿಮ್ಮನ್ನ ನೋಡೋದಕ್ಕೆ ಬರೋದು ಅವರು? ಯಾವ್ದು ಗೊತ್ತಿಲ್ಲ, ನನ್ಗೆ ಯಾವ್ದು ಹೇಳಿಲ್ಲ. ಇಲ್ಲೆಲ್ಲ ಕೆಲಸ ನಡ್ಕೊಂಡಿದೆ. ನಮ್ಮ ಆನೆ ಕ್ಯಾಂಪು ಅಲ್ಲಿ ಇದೆಲ್ಲ ನಮ್ಗೆ ಎಲ್ಲ ಕೆಲಸಕ್ಕೆ ನಡ್ಕೊಂಡಿದೆ. ಬರ್ತಾರೆ ಅಂತ ಹೇಳ್ತಾರೆ, ಯಾವಾಗ ಅಲ್ಲಿ ಬರ್ತಾರೆ ಏನೇನು ಗೊತ್ತಿಲ್ಲ. ನಮ್ಮ ಆಫೀಸರ್ ಹೇಳಿದ್ರೆ ನಮ್ಗೆ ಗೊತ್ತಾಯ್ತದ ಏನಂತ ಹೇಳಿ. 9 ತಾರೀಕಿಗೆ ಬರ್ತಾರಂತೆ. ಅದೇನು ನಮ್ಗಿನ ಆಫೀಸರ್ಗಳು ಹೇಳಿಲ್ವಲ್ಲ, ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಯ್ತದ. ಏನು ಪ್ರಧಾನ ಮಂತ್ರಿ ಅವರು? ನಮ್ಮ ಆಫೀಸರ್ ಯಾರು ಹೇಳಿಲ್ಲ, ತಗೋಲ್ ನಮ್ಗೆ ಕೊಟ್ಟಿಲ್ಲ. ನಾನು ಬರ್ತಾರ ಇಲ್ಲಿ ಅಂದೇಳು. ಸರಿ ಅಂತ ಆನೆನೆಲ್ಲ ನೋಡ್ಬೇಕು ಅಂತ ಹೇಳಿದ್ರು. ಎಲ್ಲ ಕೆಲಸ ಎಲ್ಲ ನಡ್ಕೊಂಡಿದ್ದಿಲ್ಲ, ಕೆಲಸ ಏನ್ ನಡೀತಾ ಇದೆ ಅಲ್ಲಿ ಮನೆಗಿನೆಲ್ಲ ಕ್ಲೀನ್ ಮಾಡೋದು, ರೂಮು ಅವ್ರ ಕಾಟ ಇದೆಲ್ಲ ಮಾಡ್ಬೇಕಲ್ಲ. ರೋಡ್ ಗೀಡ್ ಎಲ್ಲ ಮಾಡ್ತಾರ. ಆಮೇಲೆ ಎಲ್ಲ ನಮ್ಮ ಆಳುಗಳು ಮನೆ ಇದ್ದಾರೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾರೆ. ಮೋದಿ ಅವರು ಬರ್ತಾ ಇದಾರೆ, ಎಲ್ಲ ಆಯ್ತು. ಆನೆ ಸಾಕಿದ್ರ, ಅದ್ರ ಮಧ್ಯ ನಿಮ್ಮ ಮಗಳು ಸಮೇತ ಸತ್ತಾಗ ಸಮೇತನೂ ನೀವು ಹೋಗ್ಲಾರ್ದೇನೆ ಆನೆನ ನಿಮ್ ದುಃಖ ಕಟ್ಕೊಂಡು ಬೆಳೆಸಿದ್ರ. ಆನೆ ಯಾವತ್ತಾದ್ರೂ ನಿಮ್ಮೊಟ್ಟಿಗೆ ವಿಚಿತ್ರ ಘಟನೆ ಮಾಡಿದ್ದೇನಾ ಆನೆ? 2 ಅದು ನಾವು ಈಗ ಸ್ವಲ್ಪ ದಿನ ಅವ್ರು ಕೊಟ್ಟ ಮೇಲೆ ನಮ್ಮನ್ನ ಹೋಗಕ್ಕಾಗಲ್ವಲ್ಲ. ನಾವು ಬಿಟ್ಟು ಬಂದು ಆನೆ ಹಾಲು ಕುಡಿಯಲ್ಲ, ಊಟ ತಿನ್ನಲ್ಲ. ಅವ್ರು ಕೊಟ್ರೆ ಕೂಡ ಊಟ ತಿನ್ನಲ್ಲ. ಇನ್ನೊಂದು ಮರಿ ನೋಡಿದ್ರೆ ಅದು ಅವ್ರನ್ನ ಬಿಟ್ಬಿಟ್ಟು ಹಾಲು ಕುಡಿಯಲ್ಲ. ಆಮೇಲೆ ಸ್ವಲ್ಪ ದಿನ ನಾವು ಹೋಗಿನಿಲ್ಲ. ನಮ್ಗಿಲ್ಲಿ ನಾವು ಕುಡಿ ಊಟ ಇಲ್ಲ, ಯಾವುದಿಲ್ಲ. ಊಟ ಕುಡಿದು ನಾವು ತಿಂದಿಲ್ಲ. ಆಮೇಲೆ ಇದ್ದು ಆಮೇಲೆ ಸ್ವಲ್ಪ ಅವ್ರು ಬಳಸಿ ಈಗ ಅವರು ಈಗ ಅವ್ರು ಸಾಕ್ತಾ ಇದ್ದಾರೆ. ಇವಾಗ ಸಾಕ್ತಾರೆ. ನಾವು ಹೋದ್ರೆ ಕೂಡ ನಾವು ಮಾತಾಡಿದ್ರೆ ನಮ್ಮ ಹೋಟ್ಲ್ ಓಡಿ ಬರ್ತದಿತ್ತು. ಈಗ ನಮ್ಮ ಕಡೆ ಕರೆದ್ರೆ ಸಾಕು, ಏನಾರು ಗೋ ಅಂದ್ರೆ ಸಾಕು, ಓಡಿ ಬರ್ತಾವ. ನಮ್ ಯಾರು ಸದ್ದು ಮಾಡಲ್ಲ. ಹೋದ್ರ ಕೂಡ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಬರ್ತೀವಿ. ಈಗ ಶೂಟಿಂಗ್ ಮಾಡ್ತಾ ಇದ್ರಲ್ಲ, ಆ ಟೈಮಲ್ಲಿ ವಿಶೇಷ ನೆನೆಸ್ಕೊಳ್ಳೋಂಥದ್ದು ಏನಾದ್ರು ಇದೆ? ನೆನಪಿಸ್ಕೊಳ್ಳೋದು ಏನಂದ್ರೆ ನಾವು ಇದು ಏನಾಯ್ತದ ಎತ್ತಲಾಯ್ತದ ಅವ್ರು ಎತ್ತಿತಾರೆ. ನಮ್ ಹೋಗೋದು ಬರೋದು, ಆನೆ ಮರಿ ಮಾಡೋದು, ತೊಳೆಯೋದು, ಆನೆಗೆ ಹಾಲು ಕೊಡೋದು, ನಮ್ ಮನಗೋದು, ಅದು ಮನಗೋದು. ಹೇಗ್ ಮಲಗುತ್ತದೆ? ಮಲ್ಕೊಂಡ್ರೆ ಚೆನ್ನಾಗಿ ಮನ್ಸ್ತದೆ. ನಿಮ್ ಜೋಡಿನೇ? ನಾವ್ ಹೇಗೆ ಮರಿತೀವಿ, ಈಗ ಮರಿತಾರೆ, ಆಗ ಮರಿತೇವೆ. ಒಂದ್ ದಿವ್ಸ ಅದ್ ರಾತ್ರಿ ಮಲ್ಕೊಂಡಿದ್ದೀರ ಅದ್ರೊಟ್ಟಿಗೆ? ರಾತ್ರಿ ಯಾವಾಗ? ಅದು ಸ್ವಲ್ಪ ಹುಷಾರಿಲ್ಲ. ಆಗ ಜ್ವರ ಬಂದ್ಬಿಡ್ತದೆ, ನೆಗಡಿ ಬಂದ್ರೆ ಮನಗಲ್ಲ, ಹಾಲು ಕುಡಿಯಲ್ಲ. ಆಗ ಸ್ವಲ್ಪ ಗಂಡಲೆಲ್ಲ ನೀರು ಬಂದ್ಬಿಡ್ತದೆ. ಆಗ ಏನು ಕೊಟ್ರೆ ಕೂಡ ತಿನ್ನಲ್ಲ. ಆಗ ನಾನೊಂದು ಕಂಬಳಿ, ಅದಕ್ಕೊಂದು ಕಂಬಳಿ, ಅದು ಅದಕ್ಕೆ ಸ್ವಲ್ಪ ಮುಚ್ಚಿ ಕೊಡ್ಬೇಕು. ಆಮೇಲೆ ನಾನು ಅದನ್ನ ಜೊತೆಲಿ ಮನಗಬೇಕು, ಇಲ್ಲಿದ್ರೆ ಮನಗಲ್ಲ, ಮನಗದೇ ಇಲ್ಲ, ನಿಂತ್ಕೊಂಡೇ ಇರ್ತದ. ಎಲ್ಲಿ ನಮ್ಮ ಆಳು ನಮ್ ಎಲ್ಲಿ ಗೊತ್ತಿಲ್ವ ಅಂದ್ಬಿಟ್ಟು ಅಲ್ಲಿ ಇಲ್ದ್ರೆ ಕಿರಿಸ್ಬಿಡ್ತದ. ಹೇಗೆ ಕಿರ್ಚುತ್ತೆ? ನಾನು ಸಿಕ್ಕಿದ್ ನೋಡಿದಿರಿ ಅಂದ್ರೆ ಕಿರಿಸ್ತದ. ಆಗ ನಮ್ಗೆ ಹೆಸಕಾಗ್ಬಿಡ್ತದ, ನಮ್ ಮನಗಿದ್ದಾರೆ ಕುಡಿ. ಆಗ ನೋಡಿದ್ರೆ ಏನಪ್ಪ ಕಿರಿಸಿದೆ, ಆಗ ತಲಾಡ್ಸ್ಬಿಟ್ಟು ಸರಿ ನಿನ್ಗೆ ಹಾಲತನ ಬೇಕು ಅಂದ್ರೆ ಹಾಲು ಕೊಡ್ತೀವಿ. ನೀವ್ ಯಾವ ಭಾಷೆ ಮಾತಾಡ್ತಿದ್ರ ಆನೆ ಒಟ್ಟಿಗೆ? ಎಲ್ಲ ನಮ್ಮ ಭಾಷೆ ಕನ್ನಡದಲ್ಲಿ ಮಾತಾಡೋ ಮಾರಿ ನಾವು ಮಾತಾಡ್ತೀವಿ. ಹೌದಾ? ಹೇಗದ ಹೇಳಿ ಸ್ವಲ್ಪ ಕನ್ನಡ ಹೇಗನ್ನೋರು? ಇಲ್ಲಿಗೆ ಬಾ, ಹಾಲು ಬೇಕಾ? ಸ್ವಲ್ಪ ಕನ್ನಡದ ನಮ್ಮ ಭಾಷೆಗೆ ಸ್ವಲ್ಪ ವ್ಯತ್ಯಾಸ. ಯಾವ ಭಾಷೆ ನಿಮ್ದು? ನಮ್ಮ ಕಾಡು ನಾಯಕರು ಭಾಷೆ ಅಂದ್ರೆ ಕನ್ನಡ ಸ್ವಲ್ಪ ಮಿಕ್ಸಿಗೆ ಆಯ್ತಾ. ನಿಮ್ ಮನೆಯವ್ರಿಗೆ ಬರೋದಿಲ್ಲ? ಅವ್ರಿಗೆ ಬರಲ್ಲ. ಅವ್ರ ಅಮ್ಮ ಬಂದು ನಮ್ಮ ಕಾಡು ನಾಯಕರು, ಅವ್ರ ಅಮ್ಮ, ಅವರ ತಂದೆ ಬಂದು ಮನೆಯವ್ರ.
ಅದ್ರಲ್ಲಿ ಸ್ವಲ್ಪ ಇವ್ರಿಗೆ ಸ್ವಲ್ಪ ಬರಲ್ಲ. ಹೌದಾ? ಹಾ. ತಮಿಳು ಸ್ವಲ್ಪ ಬರ್ತದೆ, ಬಾಕಿ ಇರೋದು ಏನು ಬರಲ್ಲ. ತಮಿಳು ಬರುತ್ತೆ? ತಮಿಳು ಸ್ವಲ್ಪ ಎಲ್ಲ ಬರ್ತಾರೆ. ಯಾರಿಗೆ? ಅವ್ರಿಗೆ? ನಮ್ಮ ಮನೆ ಕಡೆ. ನೀವು ಏನು ಕನ್ನಡದಲ್ಲೇ ಮಾತಾಡ್ತೀರಾ ಆನೆ ಒಟ್ಟಿಗೆ? ನಾವು ಮಾತಾಡದೆ ಕನ್ನಡ. ಕನ್ನಡದ ಸ್ವಲ್ಪ ಕನ್ನಡದಕ್ಕೂ ನಮ್ಗೆ ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ಕಾಡು ಭಾಷೆ. ಎಲ್ಲಿಗೆ ಹೋಯ್ತೀರಿ, ನಾವು ಎಲ್ಲಿಗೆ ಹೋದೆ ಅಂತ ಬಂದು ಎಲ್ಲಿಗೆ ಹೋಯ್ತೀರಿ ಸ್ವಲ್ಪ ಇದು ಬರ್ತದೆ ನೋಡಿ. ಆಗ ಇಲ್ಲಿ ಮನಗದಂದ್ರೆ ಇಲ್ಲಿ ಮನಗಿ ಆಗತ್ತನ ಬರ್ತದ, ಅದೇ ಭಾಷೆ ಅಂತ ನಮ್ದು. ಅವತ್ತು ನೀವು ಹೇಳಿದ್ರಲ್ಲ ಕಂಬಳಿ ಹೊತ್ಕೊಂಡ್ ಮಲಗ್ತದ, ಅದು ಕಂಬಳಿ ಹಾಕಿದ್ರ? ಕಂಬಳಿ ಆಗ ಮನಗಿತ್ತು, ನಾನು ಮನಗಿದಿ, ಆಗ ಸಣ್ಣಗೆ ಮನಗ್ ಬಿಡ್ತು. ಆಮೇಲೆ ನಾನು ಎದ್ದ ಮೇಲೆ ಅದು ಎದ್ಬಿಟ್ಟು ಹಾಲು ಕೊಡ್ಬೇಕು. ಸಣ್ಣಗಿದ್ರೆ ಇಲ್ಲ ಏನ್ ಮಾಡಲ್ಲ, ಸ್ವಲ್ಪ ಜರಾಗಿರ ಏನ ನಗಡಿ ಹಿಡಿದ್ರೆ ಮನಗಲ್ಲ. ಎಷ್ಟು ಗಂಟೆ ಮಲಗುತ್ತದ ಅದು ನಮ್ಮ ಚಿಕ್ಕ ಮರಿ ಎಲ್ಲ ನೇರತೆ ಮನಗ್ತದ, ಹಾಲು ಕುಡ್ದ್ಮೇಲೆ ಮನಗ್ಬೇಕು. ಚಿಕ್ಕ ಮರಿ ಇರೋದು ಸ್ವಲ್ಪ ದೊಡ್ಡದಾಗಿ ಬರಾಗ ಸ್ವಲ್ಪ 2 ಗಂಟೆ 3 ಗಂಟೆ ಆ ಟೈಮ್ ಮನಗದು. ಹೌದಾ? ಇಲ್ಲ ಅಂದ್ರೆ ಇಲ್ಲದ್ರೆ ನಿಂತ್ಕೊಂಡೆ ಏನಾರು ತಿಂದ್ಕೊಂಡೆ ಇರ್ತದೆ. ದೊಡ್ಡಾನೆ ಯಾವ ದೊಡ್ಡಾನೆ ಇದ್ರೆ ಸರಿ, ದೊಡ್ಡಾನೆ ಕೂಡ ಮನಗದಂದ್ರೆ ಬೆಳಿಗ್ಗೆ ಟೈಮ್ 3 ಗಂಟೆ 4 ಗಂಟೆ 1 ಅವರ್ 2 ಅವರ್ ಮನಗ್ತದ. ಇಲ್ದ್ರೆ ಎದ್ಬಿಟ್ಟು ಏನಾರು ತಿಂದ್ಕೊಂಡೆ ಇರ್ತದೆ ಅಷ್ಟೇ. 5:05 6 ಗಂಟೆಗೆಲ್ಲ ಎದ್ದು ಬಿಡ್ತದ ಅರ್ಧ ಆನೆ. ಇದು ಚಿಕ್ಕ ಆನೆ ಆಗಿದ್ದು ಸ್ವಲ್ಪ ಟೈಮ್ ಆಯ್ತದ ಮನಗಿದ್ದಾರೆ. ನಿದ್ದೆ ಮಾಡುತ್ತೆ ಚೆನ್ನಾಗಿ ನಿದ್ದೆ ಮಾಡ್ತದೆ. ನಾವ್ ಹೇಗೆ ನಿದ್ದೆ ಮಾಡ್ತೇವೆ ಹಾಗೆ ನಿದ್ದೆ ಮಾಡ್ತದ. ನಮ್ಮ ಮಕ್ಳು ಇದಾರಲ್ಲ, ಮಕ್ಕಳೆಲ್ಲ ಆನೆ ಉದ್ದಲ್ಲ ಆಟ ಆಡ್ತಾರ, ಮಾಡ್ತದ, ಏನು ಮಾಡಲ್ಲ. ಏನ್ ಮಾಡ್ಬೇಡ ಅಂದ್ರೆ ಸುಮ್ಮನೆ ಇತ್ಕೊತದ, ಅದ್ಮೇಲೆ ಎತ್ ಕುಂಡ್ಸ್ಕೊತಾರ. ನಾವು ಪ್ಯಾರ ಪೇಚಿ ಎಲ್ಲ ಕೂಡ್ಸ್ಕೊತಾರ, ಆಡ್ಕೋತಾರ, ಏನ್ ಮಾಡಲ್ಲ. ಅದ್ ಏನ್ ಮಾಡಿದ್ರ ಕೂಡ ಏನ್ ಮಾಡ್ಬೇಡ ನಿಮ್ಗೆ ಹೊಡ್ತೀನಿ ಅಂದ್ರೆ ಏನ್ ಮಾಡಲ್ಲ, ಅಂದ್ರೆ ಸುಮ್ಮನೆ ಇರ್ತದ. ಅವ್ ಏನ್ ಮಾಡ್ತಾರೆ ಸರಿ, ಏನ್ ಮಾಡಲ್ಲ. ಅದು ತುಂಬಾ ಕಷ್ಟ. ಹೇಗೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಅಲ್ಲ, ಮರಿ ಎಲ್ಲ ಸಾಕಕ ಸ್ವಲ್ಪ ತೊಂದ್ರೆ. ಒಟ್ಟು ಎಷ್ಟು ಮಕ್ಕಳು ನಿಮಗೆ? ನಮ್ಗೇನ ಎರಡು ಹೆಣ್ಣು ಐಕ, ಒಂದು ಗಂಡು. ಗಂಡು ಮಗ ಏನ್ ಮಾಡ್ತಾನೀಗ? ಅವ ಒಬ್ಬ ಪಾರ್ಸ್ ಗಾರ್ಡ್ ಅದೇ. ಆಮೇಲೆ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರೆ? ಹೆಣ್ಮಕ್ಳು ಒಬ್ಳು ಇದೆ, ಒಬ್ಳು ತೀರೋಗ್ಬಿಟ್ಲಲ್ಲ, ಅದು ಇದು ಇದ್ದಾಗ. 2 ಮೊಮ್ಮಕ್ಳು, ಒಂದು ಗಂಡು ಒಂದು ಹೆಣ್ಣು. ಈಗ ನಿಮ್ಮ ಆ ಆನೆ ಇದೆಲ್ಲ, ರಘು ಇದೆಲ್ಲ, ರಘು ನಿಮ್ಮ ಹೆಂಡತಿ ಒಟ್ಟಿಗೆ ಹೇಗಿತ್ತು? ನಮ್ಮ ಮಕ್ಳ ತರಗೆ ನಾನಿದ್ರೆ ಅವ್ರು ನೋಡ್ತಾರ, ಅವ್ರದ್ದೆಲ್ಲ ನಾನ್ ನೋಡ್ತೀನಿ ಅಷ್ಟೇ. ನಮ್ಮ ಮಕ್ಳ ತರ ಏನು ನಾವು ಏನು ತಿಂತೀವೋ, ಆಪಲ್ ಅಂದ್ರೆ ಸರಿ, ಆರೆಂಜ್ ಅಂದ್ರೆ ಸರಿ, ಬಿಸ್ಕಿಟ್ ಅಂದ್ರೆ ಸರಿ, ಏನಾರು ತಗೊಂಡ್ ಕೊಡ್ಬೇಕು. ಕೊಡಿದ್ರೆ ಅದು ನಮ್ ಸ್ವಲ್ಪ ಕೋಪ ಅನ್ಕೊಂಡು ನೋಡ್ತದ. ತಗೊಂಡ ಕೊಟ್ರೆ ತಲೆ ಆಡ್ಸ್ಕೊಂಡು ನಿಲ್ತದ ಅಷ್ಟೇ. ಈಗ ಅನ್ನುತ್ತೆ ಕೊಟ್ರೆ ಅದಕ್ಕೆ ಸಮಾಧಾನ. ಕೊಡದಿದ್ರೆ ಏನ್ ಕೊಟ್ಟಿಲ್ಲ ನನ್ಗೆ ಅಂದ್ಬಿಟ್ಟು ಸ್ವಲ್ಪ ದೂರ ಹೋಗ್ಬಿಟ್ಟು ನಿಂತ್ಬಿಟ್ಟು ಎಲ್ಲೋಗಿ ಸ್ವಲ್ಪ ಬೇರ್ಗಡೆ. ಆಮೇಲೆ ಅವಕ್ಕೆ ಕರೆದ್ರೆ ಸರಿ ಬತ್ತ ಇದಂತ ತಕೊಂಡ್ಬಂದಿದ್ದೀನಿ ಬಂತೀನಂದ್ರೆ ಬರ್ತದೆ. ಆ ತರಗೆ. ಆ ಪಿಕ್ಚರ್ ಅಲ್ಲಿ ನೀವು ಕನ್ನಡದಲ್ಲೇ ಮಾತಾಡ್ತೀರಾ? ಕನ್ನಡದಲ್ಲಿ ಇಲ್ಲ, ನಮ್ಮ ಭಾಷೆಯಲ್ಲಿ ಮಾತಾಡಿದ್ವಿ ಸ್ವಲ್ಪ. ಯಾವ ಭಾಷೆ ಅದು? ಮತ್ತೆ ನಮ್ಮ ನಾಯಕನ ಭಾಷೆ. ಅದೇ ಭಾಷೆ. ನಾನು ಕಾಡು ಹೋಜೇನು, ಬಂಜೇನು, ನಾನು ಮನೆಗೆ ಹೋಜೇನು, ಮನೆಗೆ ಹೋಜೇನು, ಮಳೆ ಬಂದದು, ನೀರು ಬಂದದು ಅಂದ್ರೆ ಅದೆಲ್ಲ ನಮ್ಮ ಮಾತಲ್ಲೇ ನಾವು ಮಾತಾಡಿದ್ದೀನಿ ಸ್ವಲ್ಪ ಎಲ್ಲ. ಆಮೇಲೆ ಸ್ವಲ್ಪ ತಮಿಳ್ ಅದು ಎಲ್ಲ ಮಾತಾಡಿದ್ದು.